ಓಕೆ, ಈಗ ಸ್ಕ್ರೀನ್ ಎಲ್ಲರಿಗೂ ಕಾಣತೈತಿ? ಈಗ ಓಕೆ, ಸೊ ಇವಾಗ ನೋಡಿದ್ವಿ ನಾವು ಇದನ್ನ ಹೋಲ್ಸಾಕ್ ನಾವು ನೋಡಿದ್ವಿ. ಇಲ್ಲಿ ಬಹಳ ಈಸಿ ಇತ್ತು. ಇಲ್ಲಿ 1/5 2/5 ಒಳಗೆ ಏನಾಗೈತಿ, ಛೇದ ಇಲ್ಲೆಲ್ಲಕ್ಕೂ ಏನೈತಿ ಸಮ ಐತಿ. ಅಂದ್ಮೇಲೆ ನಮ್ದು ಅಂಶ ಯಾವ್ದು ದೊಡ್ಡದಿರ್ತೈತಿಲ್ಲ ಅದು ದೊಡ್ಡದಿರ್ತೈತಿ, ಅಂಶ ಯಾವ್ದು ಚಿಕ್ಕದಿರ್ತೈತಿಲ್ಲ ಅದು ಚಿಕ್ಕದಿರ್ತೈತಿ. ಇಲ್ಲಿ ಯಾಕಂದ್ರೆ ಇಲ್ಲಿ ಛೇದ ಏನೈತಿ ಸೇಮ್ ಐತಿ. ಅಂದ್ರೆ ಏನು, ಹೋಳುಗಳು ಎಷ್ಟಾಗಿದಾವೆ ಸೇಮ್ ಆಗಿದಾವೆ ಇಲ್ಲಿ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಸ್ಮಾಲ್ ಅಂಡ್ ದಿಸ್ ಇಸ್ ಬಿಗ್. ಇದು ನೋಡಿದ್ವಿ ನಾವು. ಆಮೇಲೆ ಇಲ್ಲೂ ಸೇತಿ ನೋಡ್ರಿ, ಇಲ್ಲೂ ಸೇತಿ ಏನೈತಿ, ಛೇದ್ ಸೇಮ್ ಐತಿ. ವಿಚ್ ಮೀನ್ಸ್ ಅದರ ಅರ್ಥ ಏನು, ಅಂಶ ಛೇದ ಸೇಮ್ ಇದ್ರ ಅಷ್ಟ ಹೋಳುಗಳಾಗಿಲ್ಲ ಒಂದು ವಸ್ತುವಿನಾಗ. ಅದ್ರ ಸೈಜ್, ಪ್ರತಿ ಹೋಳಿನ ಸೈಜ್ ಅಷ್ಟೇ ಐತಿ. ಅಂದ್ಮೇಲೆ ಯಾವ್ದು ಹೆಚ್ಚು ಕಡಿಮೆ ಐತಿಲ್ಲ ಅದು ಸಣ್ಣದು, ಯಾವ್ದು ಹೆಚ್ಚಿಗೆ ಐತಿಲ್ಲ ಅದು ದೊಡ್ಡ. ಇದೆ ಯಾವ್ದು ಬರ್ತೈತಿ ಇಲ್ಲಿ? 4/5. 11 ಆಗೈತಿ. ಸೊ ಇದು ಯಾವ ಚಿಕ್ಕದಾಕೈತಿ? 7 ಚಿಕ್ಕ. ಓಕೆ, ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ಛೇದ ಸೇಮ್ ಆಗಿಲ್ಲ. ಇಲ್ಲಿ ಏನ್ ಮಾಡೋದು ಈಗ? ಹಂಗ ನೋಡಿ ಹೇಳ್ಬೋದು ನೋಡ್ರಿ. 2/3. ನೋಡಿ ಹೇಳ್ಬೇಕು, ವಿಶ್ಲೇಷಣೆ ಮಾಡಿ ಹೇಳ್ಬೇಕು. 2/3 ಇದು ಯಾಕೆ ದೊಡ್ಡ? ಇದ್ರೊಳಗ ಹೋಳಗು ಕಡಿಮೆ ಮಾಡಿದಾರ್ರಿ, ಇದ್ರೊಳಗ ಹೆಚ್ಚ ಮಾಡಿದಾರ್ರಿ. 2/5 ದಾಗ ಹೆಚ್ಚ ಮಾಡಿದಾರ್ರಿ. ಪ್ರಮಾಣ ಜಾಸ್ತಿ ಐತ್ರಿ. ಇನ್ನೊಂದ್ ಏನ್ ಖರೆ, ಹೋಳಿನ ಪ್ರಮಾಣ ಜಾಸ್ತಿ ಆಗೈತ್ರಿ. 5ರಿಂದ 2 ಬಾಕ್ಸ್ದಾಗ್ರಿ ಕಡಿಮೆ ಸಿಗ್ತೈತ್ರಿ. 3ರಿಂದ 2 ಬಾಕ್ಸ್ದಾಗ ಹೆಚ್ಚ ಸಿಗ್ತೈತ್ರಿ. ಓಕೆ, ಸೊ ನಾವ್ ಸಿಂಪಲ್ ಆಗಿ ಇದನ್ನ ಭಿನ್ನರಾಶಿ ಅರ್ಥದಿಂದ ನೋಡೋದಾದ್ರ ಇಲ್ಲಿ ಏನಾಗೈತಿ, ಒಂದು ವಸ್ತುವಿನಾಗ 5 ಹೋಳು ಮಾಡಿದಾರು. ಅಂದ್ರೆ ಸಣ್ಣ ಸಣ್ಣ ಹೋಳಾಗಿದಾವೆ. ಇಲ್ಲಿಕ್ಕಿಂತ 2 ಹೋಳು ಕೊಟ್ಟಿದ್ದಾರೆ. ಇಲ್ಲಿ ಮೂರ ಹೋಳು ಮಾಡಿದಾರು, ದೊಡ್ಡ ದೊಡ್ಡ ಹೋಳುಗಳಾಗಿದಾವೆ. ಇಲ್ಲೂ 2 ಕೊಟ್ಟಿದ್ದಾರೆ. ಸೊ ಕೊಡೋ ಎಷ್ಟು ಕೊಟ್ಟಿದಾರು? ಸೇಮ ಕೊಟ್ಟಿದ್ದಾರೆ ಹೋಳುಗಳನ್ನ. ನಂಬರ್ ಆಫ್ ಪೀಸಸ್ ಸೇಮ್ ಐತಿ. ನಂಬರ್ ಆಫ್ ಪೀಸಸ್ ಏನೈತಿ? ಸೇಮ್ ಐತಿ. ಹೋಳುಗಳ ಸಂಖ್ಯೆ, ಕೊಟ್ಟಂತ ಹೋಳುಗಳ ಸಂಖ್ಯೆ ಸೇಮ್ ಐತಿ. ಆದ್ರ ಇಲ್ಲಿ ಏನಾಗತ್ತವು, ಬಾಳ್ ಹೋಳುಗಳಾಗಿದಾವ್. ಅಂದ್ರೆ ಸಣ್ಣ ಸಣ್ಣ ಹೋಳು ಬರತ್ತವ. ಇಲ್ಲಿ ಕಡಿಮೆ ಹೋಳಾಗಿದಾವ್, ದೊಡ್ಡ ದೊಡ್ಡ ಹೋಳು ಬರತ್ತವ. ಕರೆಕ್ಟ್? ಸೊ ದಿಸ್ ಇಸ್ ಬಿಗರ್. ಸೊ ಸೇಮ್ ವೇ ಇಲ್ಲಿ ಏನಾಗ್ತೈತಿ ನೋಡ್ರಿ, ಇಲ್ಲಿ ನೋಡ್ರಿ ಇದು ಸೇಮ್ ಐತಿ. ಸೊ ಅಂಶ ಸೇಮ್ ಇದ್ದಾಗ ನಾವೇನ್ ಮಾಡ್ಬೇಕು? ಯಾವ್ದನ್ನ ನೋಡ್ಬೋದು? ಈಗ ನಾವು ಬರೀ ಛೇದ ನೋಡಿದ್ರೆ ಯಾವ್ದು ಛೇದ ಎಲ್ಲಿ ದೊಡ್ಡದಾಕೈತ್ಲಾ ಅದು ಸಣ್ಣದಾಕೈತಿ. ಓಕೆ, ಈಗ ಬರೀ ಜಸ್ಟ್ ಕೇಳ್ಕೊಡ್ರಿ, ಕೇಳ್ಕೊತ ಹೋಗ್ತೇನೆ. ಈಗ ಯಾರು ಅನ್ಮ್ಯೂಟ್ ಮಾಡ್ಬೇಡಿ. ನಿಮ್ಗೆಲ್ಲ ಗೊತ್ತಾಗೈತದು. ಜಸ್ಟ್ ನಾ ಹೇಳ್ಕೊತ ಹೋಗ್ತೇನೆ, ಮಾತಾಡಕ್ ಹೋಗ್ಬೇಕು. ಯಾಕಂದ್ರೆ ಬಾಳ ಡಿಸ್ಟರ್ಬೆನ್ಸ್ ಆಗ್ತದೆ, ಬಾಳ ಮಂದಿ ಇದಾರಲ್ಲ ಕ್ಲಾಸ್. ಸೊ ಅಂಶ ಸೇಮ್ ಇದ್ದಾಗ, ಅಂಶ ಸೇಮ್ ಇತ್ತು ಅಂತಂದ್ರೆ ನ್ಯೂಮರೇಟರ್, ಅಂಶಕ್ಕೆ ಏನಂತಾರು ಇನ್ ಬರ್ಕೊಡ್ರಿ. ಅಂಶಕ್ಕ ಏನಂತ ಬರೀತಾರ ಇಂಗ್ಲಿಷ್ ಒಳಗ? ನ್ಯೂಮರೇಟರ್. ಈ ಶಬ್ದಗಳನ್ನ ಬರ್ಕೊಡ್ರಿ. ನ್ಯೂಮರೇಟರ್. ಆಮೇಲೆ ಅಂಶ ಇದು. ಆಮೇಲೆ ಛೇದಕ್ಕ ಡಿನಾಮಿನೇಟರ್. ಆಮೇಲೆ ಈ ಒಂದು ಭಿನ್ನ ರಾಶಿಗೆ ಏನಂತ ಕರಿತೀವಿ ನಾವು? ಫ್ರಾಕ್ಷನ್. ರ್ಯಾಷನಲ್ ನಂಬರ್ ಅದು ಭಾಗಲಬ್ಧ ಸಂಖ್ಯೆ. ಸೊ ಇನ್ ಜನರಲ್ ಇಲ್ಲಿ ನಾವು ಬರೀ ಭಿನ್ನ ರಾಶಿ ಸಿಂಪಲ್ ಆಗಿ ನೋಡೋಣ. ಈಗ ಆಮೇಲೆ ನೋಡೋಣ ಭಾಗಲಬ್ಧ ಸಂಖ್ಯೆಗಳನ್ನು. ಸೊ ಈಗ ನಮ್ಗೆ ಈಗ ಅಂಶ ಸೇಮ್ ಐತಿ, ಛೇದ ಬೇರೆ ಬೇರೆ ಐತಿ, ಅವಾಗ ನಾನು ಈಸಿಲಿ ಹೋಲಿಸಬಹುದು. ಅಥವಾ ಛೇದ ಸೇಮ್ ಐತಿ, ಅಂಶ ಬೇರೆ ಬೇರೆ ಐತಿ, ಅವಾಗೂ ನಾವು ಹೋಲಿಸಬಹುದು. ಛೇದ ಸೇಮ್ ಇದ್ದಾಗ ಯಾವ್ದು ಅಂಶ ದೊಡ್ಡದಾಗಿರ್ತೈತೋ ಅದು ದೊಡ್ಡದು. ಅಂಶ ಸೇಮ್ ಇದ್ದಾಗ ಯಾವ್ದು ಛೇದ ಸಣ್ಣದಾಗಿರ್ತೈತೋ ಅದು ದೊಡ್ಡದು. ಸೊ ಇಲ್ಲಿ ನೋಡ್ರಿ ಮತ್ತ ಏನಾಗೈತಿ, ಇಲ್ಲೂ ಸೇತ ಏನಾಗೈತಿ, ಅಂಶ ಸೇಮ್ ಐತಿ. ಸೊ ಎಲ್ಲಿ ಛೇದ ಸಣ್ಣದೈತಿ ಅದು ದೊಡ್ಡದಾಕೈತಿ. ಸೀದಾ 21/40 ದೊಡ್ಡದಾಕೈತಿ. ಓಕೆ, ಸೊ ಇದನ್ನ ನಿಮಗೆ ಮೋಸ್ಟ್ಲಿ ಏನ್ ಮಾಡಿದ್ನಿ, ಏರಿಕೆ ಕ್ರಮದಾಗ ಬರ್ಯಾಕ್ ಹೇಳಿದ್ನಿ. ಅತ್ಯಂತ ಸಣ್ಣದ ಯಾವ್ದು ಬರ್ತೈತಿ ಇದ್ರೊಳಗೆ?
ಸರಿ ಎಲ್ಲಾ ಸೇಮ್ ಸಮಾನ ಎಲ್ಲಾ ಸೇಮ್ ಅದಾವ್ರಿ ಸರ್ ಸ್ಕ್ರೀನ್ ಕಾಣುವಂತ್ರಿ ಎಲ್ಲಾ ಸೇಮ್ ಅದಾವ ಓಕೆ, ಯಾರಿಗೆ ಸ್ಕ್ರೀನ್ ಕಾಣವಲ್ತು ಯಾರಿಗೆ ಸ್ಕ್ರೀನ್ ಕಾಣವಲ್ತು ಅವ್ರ ಏನ್ ಮಾಡ್ಬೇಕು? ಈಗ ಸೈಲೆಂಟ್ ಆಗಿರಿ. ಯಾರಿಗೆ ಸ್ಕ್ರೀನ್ ಕಾಣವಲ್ತು ಅವ್ರ ಏನ್ ಮಾಡ್ಬೇಕು? ಅಲ್ಲಿ ನೀವು ಪೀಪಲ್ ಒಳಗೆ ಹೋದ್ರಿ ಅಂತಂದ್ರೆ ಡಾಟ್ 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 ಇರ್ತೈತೆ, ಎಲ್ಲಾ ಪೀಪಲ್ ಲಿಸ್ಟ್ ತೋರಿಸಿರ್ತೈತೆ, ಎಲ್ಲಾರ್ದು ಯಾರ್ಯಾರು ಜಾಯ್ನ್ ಆಗ್ಯಾರು. ಅಲ್ಲಿ ನಾನು ಎರಡು ಇರ್ತಾವ. ಒಂದು ನಾನು ಪ್ರೆಸೆಂಟಿಂಗ್ ಅಂತ ಇರ್ತೈತಿ, ಇನ್ನೊಂದು ನನ್ನ ಹೆಸರಿಂದ ಇರ್ತೈತಿ. ಪ್ರೆಸೆಂಟಿಂಗ್ ಇರ್ತೈತಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಅಲ್ಲಿ ಪಿನ್ ಮಾಡ್ಬೇಕು. ಅದನ್ನ ಪಿನ್ ಅದು ಚಿತ್ರ ಇರ್ತೈತಿ, ಅದನ್ನ ಪಿನ್ ಮಾಡ್ಬೇಕು. ಅವಾಗ ನಿಮಗ ಇದು ನಮ್ದು ಸ್ಕ್ರೀನ್ ಕಾಣಿಸ್ತದೆ. ಓಕೆ, ಒಂದ್ ವೇಳೆ ಹಂಗಾಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ರಿಜಾಯ್ನ್ ಆಗ್ತದೆ ಅಷ್ಟೇ. ಓಕೆ, ಇಲ್ಲಿ ಏನಾಗೈತಿ, 2 ಭಾಗ ಮಾಡಿ 1 ಕೊಟ್ಟಿದ್ದಾರೆ. ಇಲ್ಲಿ 4 ಭಾಗ ಮಾಡಿ 2 ಕೊಟ್ಟಿದ್ದಾರೆ. ಆಕ್ಚುಲಿ ನೋಡಿದ್ರೆ ಇದು ಸಹಿತ ಏನು ಹಾಫ್, ಇದು ಸಹಿತ ಹಾಫ್. ಆಮೇಲೆ ಇಲ್ಲಿ 6 ಭಾಗ ಮಾಡಿ 3 ಭಾಗ ಕೊಟ್ಟಿದ್ದಾರೆ, ಅಂದ್ರೆ ಇದು ಸಹಿತ ಹಾಫ್. 8 ಭಾಗ ಮಾಡಿ 4 ಕೊಟ್ಟಿದ್ದಾರೆ, ಇದು ಹಾಫ್. 10 ಭಾಗ ಮಾಡಿ 5 ಕೊಟ್ಟರು ಸಹಿತ ಹಾಫ್. ಸೊ ಇವೆಲ್ಲ ಹಾಫ್. ನೀವು ನಾರ್ಮಲ್ ಏನ್ ಮಾಡ್ತೀರಿ ಅದನ್ನ ಅಂದ್ರೆ ಹಿಂಗ್ ಕಡ್ತಾ ಹೊಡಿತೀನಿ ಅಂತ ಏನ್ ಕರಿತೀರಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಈ ಕಡ್ತಾ ಹೊಡಿದ್ರ ಅರ್ಥ ಏನು ನೋಡಿ. ಕಡ್ತಾ ಅಂಶಕ್ಕೂ ಮತ್ತು ಛೇದಕ್ಕೂ ನೀವ್ ಏನ್ ಮಾಡ್ಬೋದು? ಸೇಮ್ ಸಂಖ್ಯೆಯಿಂದ ಗುಣಿಸಬಹುದು ಅಥವಾ ಸೇಮ್ ಸಂಖ್ಯೆಯಿಂದ ಭಾಗಿಸಬಹುದು. ಅವಾಗ ಅದ್ರ ಬೆಲೆ ವ್ಯತ್ಯಾಸ ಆಗುದಿಲ್ಲ. ಯಾಕೆ ಆಗುದಿಲ್ಲ ನೋಡ್ರಿ, ನೀವು ಒಂದ್ ಯಾವ್ದೋ ಒಂದು ವಸ್ತು ಐತಿ. ಸೊ ಫಾರ್ ಎಕ್ಸಾಂಪಲ್ ನಾನು ಎಷ್ಟು ಭಾಗ ಮಾಡಿದೆನಲ್ಲ ಅದನ್ನ ಏನ್ ಮಾಡ್ತೀನಿ, ನಾನು ಡಬಲ್ ಮಾಡ್ತೇನೆ. ಅಂದ್ರೆ ಇನ್ನು ಮೊದಲಿಗೆ ಬರೀ 2 ಭಾಗ ಮಾಡಿದ್ನಿ, ಈಗ ಏನ್ ಮಾಡ್ತೀನಿ ಅದನ್ನ ಡಬಲ್ ಮಾಡ್ತೇನೆ. ಡಬಲ್ ಅಂದ್ರೆ ಇನ್ನು 4 ಭಾಗ ಮಾಡ್ತೀನಿ. ಅವಾಗ ನಾನು ತಗೊಳ್ಳೋದನ್ನು ಸಹಿತ ಏನ್ ಮಾಡ್ತೀನಿ, ಡಬಲ್ ಮಾಡ್ಬೇಕಾಗ್ತೈತಿ. ತಗೊಳ್ಳೋದನ್ನು ಮೊದಲು 1 ತಗೊಂಡಿದ್ದೆ ಅಂದ್ರೆ ಈಗ ಮೊದಲ ಇದ್ರೊಳಗ 1 ತಗೊಂಡಿದ್ದೀನಿ ನಾನು. ಇಷ್ಟ ಬರ್ಬೇಕಾಯ್ತು ಅಂದ್ರ ಈ ತುಕಡಿಗಳನ್ನ ನಾನು ಡಬಲ್ ಮಾಡಿದ್ದೆ ಅಂದ್ರೆ ತಗೊಳ್ಳೋದನ್ನು ಸಂಖ್ಯೆಗಳು ಏನ್ ಮಾಡ್ಬೇಕು, ಡಬಲ್ ಮಾಡ್ಬೇಕು. ಸೊ ಯಾವತ್ತು ನಾವು ಅಂಶಕ್ಕೂ ಮತ್ತು ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸಿದಾಗ ನಮಗೇನ್ ಬರ್ತೈತಿ, ಒಂದು ಸೇಮ್ ವ್ಯಾಲ್ಯೂನ ಬರ್ತೈತಿ. ಫಾರ್ ಎಕ್ಸಾಂಪಲ್ ನಾನು 1/2 ಏನ್ ಬರ್ಕೋಬಹುದು, ಇದನ್ನ ಮ್ಯಾಗ 1/2 ನಾನು ಇಲ್ಲೂ ಸಹಿತ 2 ಇಲ್ಲೂ ಸಹಿತ 2 ಗುಣಿಸಬಹುದು. ಅವಾಗ 2/4 ಬರ್ತೈತಿ. ಆಮೇಲೆ ಹಂಗ ನಾನು ಏನ್ ಮಾಡ್ಬೋದು, ಇಲ್ಲಿಂದ 1/2 ಇದಕ್ಕೂ 3 ಇದಕ್ಕೂ 3 ಗುಣಿಸಿದ್ರೆ ಏನ್ ಬರ್ತೈತಿ ನಮ್ಗೆ 3/6 ಬರ್ತೈತಿ. ಹಂಗ ನಾನು ಇದಕ್ಕೆ 4 ಮತ್ತು 4 ಗುಣಿಸಿದ್ರೆ 4/8 ಬರ್ತೈತಿ. ಇದಕ್ಕ 5 ಗುಣಿಸಿದ್ರೆ 5/10 ಬರ್ತೈತಿ. ಇವೆಲ್ಲವೂ ನಿಮ್ಗೆ ಗೊತ್ತೈತಿ ಸಮಾನ ಭಿನ್ನ ರಾಶಿಗಳು ಅಥವಾ ಇವೆಲ್ಲ ಏನೇನು ಈಕ್ವಲ್ ಫ್ರಾಕ್ಷನ್ಸ್ ಆಗ್ತವೆ, ಈಕ್ವಲ್ ಫ್ರಾಕ್ಷನ್ ಆಗ್ತವೆ. ರಿವರ್ಸ್ ಮಾಡ್ಬೋದು. ಇದನ್ನ ರಿವರ್ಸ್ ಅಂದ್ರೆ ಏನು, ಭಾಗಿಸ್ಕೊಂತ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ 5/10 ಐತಿ, ನಾನು ಏನ್ ಮಾಡ್ತೀನಿ, ಈ 5 ಏನ್ ಮಾಡ್ತೀನಿ, ಇಲ್ಲೂ ಸಹಿತ 5 ಭಾಗಿಸ್ತೀನಿ, ಇಲ್ಲೂ ಸಹಿತ 5 ಭಾಗಿಸ್ತೀನಿ. ನನ್ಗೇನ್ ಸಿಗ್ತೈತೆ ಅವಾಗ ವಾಪಸ್ 1/2 ಸಿಗ್ತೈತಿ. 1/2. ಸೊ ಅಂಶಕ್ಕೂ ಛೇದಕ್ಕೂ ನಾನು ಏನ್ ಮಾಡ್ಬೋದು, ಈಗ ನಾವು ಕ್ವಿಕ್ ಆಗಿದ್ದೆಲ್ಲ ನಿಮ್ಗೆ ಗೊತ್ತಿದ್ದ ಇದು ವಿಷಯ, ಕ್ವಿಕ್ ಮಾಡಕತ್ತೀನಿ ನಾನು. ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ನಾನು ಏನ್ ಮಾಡ್ಬೋದು, ಯಾವತ್ತು ಗುಣಿಸಬಹುದು, ಭಾಗಿಸಬಹುದು. ನಮ್ಗ ಏನ್ ಅದ್ರ ಬೆಲೆ ಒಳಗೆ ಯಾವ ಬದಲಾವಣೆನೂ ಆಗುದಿಲ್ಲ. ಸೊ ಇಲ್ಲಿ ಆಕ್ಚುಲಿ ಹಂಗ ಮಾಡಿದೈತಿ 1/2, 2/4, 3/6, 4/8, 5/10 ಇಲ್ಲೆಲ್ಲ ಏನ್ ಮಾಡಿದೈತಿ, ಇದು ಕೇವಲ ಅದೇ ಭಿನ್ನ ರಾಶಿಯನ್ನ ನಾನು ಏನ್ ಮಾಡಿದೈತಿ ಇಲ್ಲಿ ಬರ್ದಿದ್ದೈತಿ ಬೇರೆ ಬೇರೆ ರೂಪದಲ್ಲಿ. ಸೊ ಒಂದೇ ಭಿನ್ನ ರಾಶಿ ಒಂದೇ ಬೆಲೆಯನ್ನ ನಾನು ಅನೇಕ ರೀತಿಯಿಂದ ಬರೀತು. ಇದು ನಮಗ್ ಮೊದಲ ಪೂರ್ಣಾಂಕ ನಾರ್ಮಲ್ ಪೂರ್ಣ ಸಂಖ್ಯೆಗಳನ್ನ ಬರಿತಿದ್ರಲ್ಲ ಅಂತ ಇರ್ಲಿಲ್ಲ ನೋಡಿ. 4 ನೀವು 4 ಅಂತ ಮಾತ್ರ ಬರಿತಿದ್ರಿ ಅವಾಗ ಮೊದಲು. ಆದ್ರೆ ಯಾವಾಗ ಈ ಹೊಸ ಸಂಖ್ಯೆಗಳು ಈ ತರ ಬರೆಯುವ ಒಂದು ಪದ್ಧತಿ ಬಂತು, ನಮಗೆ ಗೊತ್ತಾಯ್ತು ಟೆಕ್ನಿಕ್. ಇದ್ರಲ್ಲಿ ನಾವು ಒಂದೇ ಸಂಖ್ಯೆನ ಅನೇಕ ರೀತಿಯಿಂದ ಬರಿಬಹುದು. ಸೊ ಫಾರ್ ಎಕ್ಸಾಂಪಲ್ ಇವನ್ 4 ಐತಿ, ಇದನ್ನು ಸಹಿತ ನಾನು ಹೆಂಗ್ ಬರಿಬಹುದು, 4/1 ಅಂತ ಬರಿಬಹುದು. ಅಥವಾ ಏನಂತ ಬರಿಬಹುದು, 8/2 ಅಂತ ಬರಿಬಹುದು. ಅಥವಾ ನಾನೇನ್ ಬರಿಬಹುದು, ಹೆಂಗ್ ಬರಿಬಹುದು, ಇದನ್ನ 4 12 16/3 ಇವೆಲ್ಲ ಈ ತರ ನೀವು ಒಂದೇ ರೂಪ ಇದನ್ನ ಅನೇಕ ರೀತಿಯಿಂದ ನಾನು ಏನ್ ಬರಿಬಹುದು, ಇದನ್ನ ಬರ್ಕೊಂತ ಹೋಗ್ಬೋದು. ಇದೇ ಒಂದ್ ಸಂಖ್ಯೆ 4 ಪೂರ್ಣಾಂಕವನ್ನು ಈ ರೀತಿ ಎಲ್ಲ ಬರ್ಕೊಂತ ಹೋಗ್ಬೋದು. ಈಗ ನಿಮಗ್ ಗೊತ್ತಿರ್ಬೇಕು. ಓಕೆ, ಸೊ ಈಗ ಇವ್ನ್ ನೋಡ್ರಿ, ಇವನೀಗ ಹೆಂಗ ನಾನು ಸಮಾನ ಅದಾವ್ರಿ ಸರ್. ಇವೆಲ್ಲ ಸೇಮ್ ಅದಾವ್ರಿ. ಇವೆಲ್ಲ ಸೇಮ್ ಅದಾವ. ಇವ್ ಸಮ ಅದಾವು. ಅತ್ಯಂತ ಸಂಕ್ಷಿಪ್ತ ರೂಪಕ್ಕೆ ತಗೊಂಡ್ಬರ್ತೇನೆ. ಹೆಂಗ್ ಮಾಡ್ತೇನೆ ನಾನು, ಎಷ್ಟ್ ಆಕೈತಲ್ಲ ಅಷ್ಟ್ರಲ್ಲೇ ನಾನು ಎಷ್ಟು ದೊಡ್ಡ ಸಂಖ್ಯೆ ಆಕೈತೆ ಅಷ್ಟು ದೊಡ್ಡ ಸಂಖ್ಯೆನ ಇದನ್ನ ಭಾಗಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸಹಿತ 5ರಲ್ಲೇ ಭಾಗಿಸ್ತೇನೆ ಅಥವಾ 25ರಲ್ಲೇ ಭಾಗಿಸ್ಬಿಡ್ತೇನೆ ಸೀದಾ. ಇದನ್ನು ಸಹಿತ 25ರಲ್ಲೇ. ಸೊ 1/4. ಆಕ್ಚುಲಿ ನೋಡ್ರಿ,
ಯಾವ್ದೇ ಒಂದು ವಸ್ತುವಿನೊಳಗೆ 100 ಭಾಗ ಮಾಡಿ ನಾನು 25 ಭಾಗ ಕೊಟ್ಟಿದ್ದೇನೆ ಅಂತಂದ್ರೆ ಅರ್ಥ ಎಷ್ಟು ಕೊಟ್ಟಂಗ 1/4 ಕೊಟ್ಟಂಗ ಕಾಲ್ ಭಾಗ ಕೊಟ್ಟಂಗ ಹಾ ಇಲ್ಲೂ ಸೇತ್ ಏನ್ ಮಾಡ್ತೀನಿ ಡಿವೈಡೆಡ್ ಬೈ 5 ಮಾಡ್ತೀನಿ ಡಿವೈಡೆಡ್ ಬೈ 5 ಮಾಡ್ತೀನಿ ಸೊ ಎಷ್ಟು ಬಂತು 1/4 ಸೇತ್ ಏನೈತಿ 1/4 ಐತಿ ಸೊ ಆಕ್ಚುಲಿ ನೋಡಿದ್ರೆ ಇದೆಲ್ಲ ಸೇಮ್ ಐತಿ ಅಂದ್ರೆ ಒಂದ್ ರೊಟ್ಟ್ಯಾಗ 20 ಭಾಗ ಮಾಡಿ ನಿಮ್ಗೆ 5 ಕೊಟ್ಟರು ಅಷ್ಟ ರೊಟ್ಟ್ಯಾಗ ಬರೀ 4 ಭಾಗ ಮಾಡಿ ಒಂದೇ ಭಾಗ ಕೊಟ್ಟರು ಅಷ್ಟ ರೊಟ್ಟ್ಯಾಗ 100 ಭಾಗ ಮಾಡಿ 25 ಭಾಗ ಕೊಟ್ಟರು ಸಹಿತ ನಿಮ್ಗೆ ಎಷ್ಟು ಸಿಗತೈತಿ ಅಷ್ಟೇ ಸಿಗತೈತಿ ಯಾವ ರೀತಿ ಬದಲಾವಣೆನೂ ಅದ್ರೊಳಗ ಓಕೆ ಸೊ ಕ್ವಿಕ್ ಆಗಿ ಮ್ಯೂಟ್ ಮಾಡ್ಬೇಕು ನೀವು ಮತ್ತೆ ವಾಪಸ್ ಏನ್ ಅವಾಗ ಉತ್ತರ ಕೊಟ್ಟು ಮತ್ತೆ ವಾಪಸ್ ನೀವು ಮ್ಯೂಟ್ ಮಾಡೋದು ಡಿಸಿಪ್ಲಿನ್ ಕರ್ಕೊಡ್ರಿ ಇಲ್ದ್ರೆ ಏನಾಕೈತಿ ಇನ್ನೊಬ್ರಿಗೂ ತ್ರಾಸ ಆಕೈತಿ ಮಾತಾಡೋದು ಮತ್ತೆ ಕ್ವಿಕ್ ಆಗಿ ಮ್ಯೂಟ್ ಮಾಡೋದು ಅಷ್ಟೇ ಓಕೆ ಲಾಸ್ಟ್ ಒನ್ 5/20 ಅದು ಸೇಮ್ ಅದು ಸೇಮ್ ಐತಿ ಸೇಮ್ 4 ಬರ್ತಾವ್ರಿ ಸೇಮ್ ಐತ್ರಿ ಸರ್ ಸೊ ಎಲ್ಲ ನೋಡ್ರಿ 1/4 ಇದು 1/4 ಆತು ಇದು 1/4 ಆತು 1/4 = 1/4 ಇದು ಹೆಂಗ್ ಬರತೈತೆ ಅಂತ ಯಾರಿಗಾದ್ರೂ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಅವ್ರು ಹೇಳ್ಬೇಕೀಗ ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಏನಾದ್ರು ಪ್ರಶ್ನೆ ಐತೆ ಅಂದ್ರೆ ಅವ್ರು ಹೇಳ್ಬೇಕು ಯಾಕಂದ್ರೆ ನನಗೆ ಕೆಲವೊಬ್ಬರಿಗೆ ಅವ್ರಿಗೆ ಆಗಿರುದಿಲ್ಲ ಅವ್ರ ಸ್ಕೂಲಲ್ಲಿ ಆತರ ಆಗಿರುದಿಲ್ಲ ಕರೆಕ್ಟ್ ಆಗಿ ಹೇಳಿರುದಿಲ್ಲ ಕೆಲವೊಬ್ಬರಿಗೆ ಆಗಿರ್ತೈತೆ ನಾನು ಐ ಡೋಂಟ್ ವಾಂಟ್ ದಟ್ ಟು ಅಫೆಕ್ಟ್ ಯುವರ್ ಫ್ಯೂಚರ್ ಕ್ಲಾಸಸ್ ಅದಕ್ಕೆ ನಾ ಇದನ್ನ ಗಟ್ಟಿ ಮಾಡಕತ್ತೀನಿ ಯಾರಿಗಾದ್ರೂ ಇದು ಇನ್ನೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಸಂಕೋಚ ಇಲ್ಲದೆ ಹೇಳ್ರಿ ಈಗ ಒಂದು 10 ಮಂದಿ ಹೇಳ್ತಿರ್ತಾರೆ 20 ಮಂದಿ ಹೇಳ್ತಿರ್ತಾರೆ ಆ ನಾಯ್ಸ್ ದಾಗ ಉಳಿದವ್ರ ಪಾಪ ಗಪ್ಪ ಕೂತ್ಬಿಡ್ತೀವಿ ಹಂಗಾಗ್ಬಾರ್ದು ಸೊ ದಯವಿಟ್ಟು ಯಾರಿಗಾದ್ರೂ ನಿಮ್ಗೆ ತಿಳಿದಿಲ್ಲ ಅಂದ್ರೆ ಸಂಕೋಚ ಇಲ್ಲದೆ ಹೇಳ್ರಿ ಇದು ಗೊತ್ತಾಗ್ಲಿಲ್ಲ ಓಕೆ ಸೊ ಎಲ್ಲರಿಗೂ ತಿಳ್ಕೊಂಡಿದ್ದೆ ಸರಿ ಹಾ 0/0 ಮತ್ತೆ ಯಾವ ರೂಪದಾಗ ಬರಿಬೋದ್ರಿ ಹಾ ಯಾವ್ದೇ ಛೇದ 0 ಆಗಿತ್ತು ಅಂತಂದ್ರ ಅದನ್ನ ನಮ್ಗ ಅನ್ಡಿಫೈನ್ಡ್ ಅಂತ ಕರಿತೀವಿ ನಾವು ಯಾವ್ದೇ ಛೇದ ಒಂದ್ ವೇಳೆ 0 ಇತ್ತು ಅಂತಂದ್ರ ಅದು ಆಕ್ಚುಲಿ ಭಾಗಲಬ್ಧ ಸಂಖ್ಯೆನೇ ಅಲ್ಲ ಅದು ಬರೀ ಮ್ಯಾಲ 0 ಇರ್ಬೇಕಂತ ಇಲ್ಲ ಈವನ್ ನೀವು ಮ್ಯಾಲ ಏನಾದ್ರೂ ಇರ್ಲಿ ಕೆಳಗಡೆ 0 ಛೇದ ಬಂತು 0 ಅಂತಂದ್ರೆ ನಮ್ಮ ಗಣಿತದಲ್ಲಿ ಅದೇನಾಗ್ತದೆ ನಿಯಮ ಐತ್ರಿ ಅದು ಯಾಕೆ ನಿಯಮ ಐತಂದ್ರ ನೀವು ಯೋಚನೆ ಮಾಡಿಲ್ಲ ಯಾವ್ದೋ ಒಂದು ವಸ್ತುವಿನಾಗ ನಾನು ಭಾಗಗಳನ್ನೇ ಮಾಡಿಲ್ಲ ಆದ್ರೆ ನಾನು ಅದ್ರಾಗಿಂದ 1 ಭಾಗ ತಗೊಳತೀನಿ ಅಥವಾ 2 ಭಾಗ ತಗೊಳತೀನಿ ಅಥವಾ 4 ಭಾಗ ತಗೊಳ್ತೀನಿ ಅಂದ್ರೆ ಏನದು ಅರ್ಥಹೀನವಾದ ವಿಷಯ ಆಗ್ತದೆ ಹೌದಲ್ಲ ಸೊ ಈಗ ಇನ್ನೊಂದು ರೀತಿಯಿಂದ ನೀವು ನೋಡ್ಬೇಕು ಯಾಕೆ ನಾವು /0 ಅನ್ಡಿಫೈನ್ಡ್ ಆಗ್ತೈತೆ ಒಂದೊಂದ್ಸಲ ಏನಂತಾರೆ ಅದಕ್ಕೆ ಇನ್ಫಿನಿಟಿ ಅಂತಾನು ಕರೀತಾರೆ ಒಂದೊಂದ್ಸಲ ಅವ್ರು ಇನ್ಫೈನೈಟ್ ಆಗ್ತೈತೆ ಯಾಕೆ ಹಂಗಾಕೈತೆ ನೋಡ್ರಿ ಈಗ ಲಕ್ಷ ಕೊಟ್ಟು ನೋಡ್ರಿ ಏಕಾಗ್ರತೆಯಿಂದ ನೋಡ್ರಿ ಇದನ್ನ ಕೇಳಿ ಬಂದು ಯಾರೋ ಹಿಂಗ್ ಅಂತಾರಪ್ಪ ಅದಕ್ಕೆ ಇನ್ಫಿನಿಟಿ ಅಂತಾರು ಅನ್ಡಿಫೈನ್ಡ್ ಅಂತಾರು ಅದು ಬರೀ ಅದನ್ನ ನೆನಪಿಟ್ಕೊಳ್ಳೋ ಸಂಗತಿಯಲ್ಲಿ ಇದೇನು ಜನರಲ್ ನಾಲೆಜ್ ಸಬ್ಜೆಕ್ಟ್ ಅಲ್ಲ ಇದು ಗಣಿತ ಅಲ್ಲ GK ಅಲ್ಲ ಬರೀ ಅವನ್ನ ನೆನಪಿಟ್ಕೊಂಡು ಬುಕ್ ನೋಡ್ ಹಿಂಗಂದ್ರೆ ಹಿಂಗಂದ್ರೆ ಹಿಂಗ ಅಂತ ಹಂಗಲ್ಲ ನೆನಪಿಟ್ಕೊಳ್ಳಲ್ಲ ಯೋಚನೆ ಮಾಡ್ಬೇಕು ಇದನ್ನ ಯಾಕೆ ಗಣಿತಜ್ಞರು ಇದಕ್ಕ ಈಗ ಫಾರ್ ಎಕ್ಸಾಂಪಲ್ 1/0 ಇದಕ್ಕೆ ಯಾಕೆ ಬಹಳ ಇದು ಆಲ್ಮೋಸ್ಟ್ ಕೆಲವೊಬ್ರು ಏನ್ ಮಾಡ್ತಾರೆ ಇದನ್ನ ಇದರ ವ್ಯಾಖ್ಯಾನಿಸಲಾಗಿಲ್ಲ ಅನ್ಡಿಫೈನ್ಡ್ ಅಂತಾನೆ ಮಾಡ್ತಾರೆ ಇದು ಕರೆಕ್ಟ್ ಇದು ಅನ್ಡಿಫೈನ್ಡ್ ಅಂತ ಮಾಡೋದು ಇಲ್ಲಾತು ಇನ್ನೇನ್ ಮಾಡ್ತಾರೆ ದಿಸ್ ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ಇನ್ಫಿನಿಟಿ ಅಂತ ಮಾಡ್ತಾರೆ ಅಂದ್ರೆ ನೋಡ್ರಿ ಮಾತಾಡಕತ್ತಿರಲ್ಲಿ ಮ್ಯೂಟ್ ಮಾಡ್ರಿ ಇದಕ್ಕೆ ನಿಮ್ಗೆ ಎಕ್ಸಿಟ್ ಮಾಡಿಸ್ಬೇಕಾಗ್ತೈತೆ ನಮ್ಮ ಕ್ಲಾಸ್ ಮ್ಯೂಟ್ ಮಾಡ್ರಿ ಎಲ್ರು ಹೌದು ನಾನು ಎಲ್ಲರೂ ನಿಮ್ ಮೈಕ್ರೋಫೋನ್ ಪರ್ಮಿಷನ್ ಮುದ್ದಾಮ ಆನ್ ಇಟ್ಟೇನಿ ನಾನು ತೆಗ್ದಿಲ್ಲ ಮೈಕ್ರೋಫೋನ್ ಪರ್ಮಿಷನ್ ನಿಮಗೆ ಕೊಟ್ಟೇನಿ ಯಾಕೆ ನೀವೆಲ್ಲರೂ ಕರೆಕ್ಟ್ ಆಗಿ ಅದನ್ನ ಬಳಸ್ತೀರಿ ಅನ್ನೋ ಸಲುವಾಗಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಲ್ದಂಗೆ ಲಕ್ಷ್ಯ ಇರ್ಬೇಕು ನಿಮ್ದು ಮೈಕ್ರೋಫೋನ್ ಆನ್ ಐತೋ ಆಫ್ ಐತೋ ಅಂತ ಹೇಳಿ ಓಕೆ ಸೊ ಇದನ್ನ 1/0 ಅಥವಾ ಎನಿಥಿಂಗ್ ಬೈ 0 ಇದಾಗ ಇದು ಬಹಳ ಅಪರಿಮಿತವಾಗಿ ದೊಡ್ಡದಾಕೋಂತ ಹೋಗ್ತೈತೆ ಇದು ಯಾಕೆ ಹಂಗಾಗ್ತೈತೆ ನೋಡ್ರಿ ಯಾಕೆ ಹಂಗಾಗ್ತೈತೆ ನೋಡ್ರಿ ಗುಡ್ ಕ್ವೆಶ್ಚನ್ ಈಗ ನಾವು ನೋಡಿದ್ವಿ ಛೇದ ಸಣ್ಣದಾದಂಗ ಏನಾಗ್ತೈತಿ ಈಗ ಫಾರ್ ಎಕ್ಸಾಂಪಲ್ ನಾನು 1/2 ಐತಿ ಓಕೆ ಇದನ್ನ ನಾನು ಏನ್ ಮಾಡ್ತೇನೆ ಈಗ ಸಪೋಸ್ ನಾನು ಛೇದ ಏನ್ ಮಾಡ್ಕೊತ ಹೋಗ್ತೇನೆ ಸಣ್ಣ ಮಾಡ್ಕೊತ ಹೋಗ್ತೇನೆ ಈಗ 1/1 ಆತು ಅವಾಗ ಯಾವ್ದು ದೊಡ್ಡದಾತು ದೊಡ್ಡದಾತು 1/1 ಈಗ ನಾನು ಏನ್ ಮಾಡ್ತೀನಿ ಈಗ 1/1 ಸರ್ ಓಕೆ ಅಥವಾ ನಾ ಏನ್ ಮಾಡ್ತೀನಿ ಸ್ವಲ್ಪ ನಿಮ್ಗೆ ಇನ್ನೊಂದ್ ಸ್ವಲ್ಪ ದೊಡ್ಡದ್ರಿಂದ ಚಾಲು ಮಾಡ್ತೀನಿ ಅಂಶ ಇನ್ನೊಂದ್ ಸ್ವಲ್ಪ ದೊಡ್ಡದಿದ್ರಿಂದ ಚಾಲು ಮಾಡ್ತೀನಿ ಗೊತ್ತಾಗ್ತದೆ ಹೆಂಗಾಗತ್ತೆ ನೋಡ್ರಿ ಇಲ್ಲಿ ಈಗ ಸೊ ಅಂಶ ಫಾರ್ ಎಕ್ಸಾಂಪಲ್ ನಾನು 10 ಇಟ್ಕೋತೇನೆ ಈಗ ನಾ ಏನ್ ಮಾಡ್ತೀನಿ ಛೇದವನ್ನು ಚೇಂಜ್ ಮಾಡ್ಕೊತ ಹೋಗ್ತೇನೆ ನೋಡಿ ಸೊ ಫಸ್ಟ್ ಆಫ್ ಆಲ್ 10/40 ಇತ್ತು ಆಮೇಲೆ ಏನ್ ಮಾಡ್ತೀನಿ ಸಣ್ಣ ಮಾಡ್ಕೊತ ಹೋಗ್ತೇನೆ 10/20 10/10 10/5 10/2 ಈಗ ನಾನು ಏನ್ ಮಾಡ್ತೀನಿ ಛೇದವನ್ನು ಸಣ್ಣ ಮಾಡ್ಕೊಂತ ಹೋಗ್ತೇನೆ ಅವಾಗ ಬೆಲೆ ಏನಾಗತ್ತೆ ನೋಡ್ರಿ ಇಲ್ಲಿ ಎಷ್ಟಾಯ್ತು ಬೆಲೆ
1/4 ರೀ. 1/4. 0.25 ಅದು. ಇದು Sir. 1/2 ಅಥವಾ ಎಷ್ಟು? 0.5. ಇದೆಷ್ಟಾಯ್ತು? 1. 1 ಇದೆಷ್ಟಾಯ್ತು? 2. 2 ಇದೆಷ್ಟಾಯ್ತು? 5 ಅಂಶವನ್ನು ನಾನು 5 sir. ಓಕೆ ಓಕೆ ಒಬ್ರು ಹೇಳ್ತಾರೆ ಆಯ್ತು ಹೇಳ್ತಾರೆ ನೀವು ಬರೀ ತಿಳ್ಕೊಳ್ಳೋದ್ ಕಡೆ ಲಕ್ಷ ಕೊಡ್ರಿ ಓಕೆ ಸೊ ಒಬ್ರು ಹೇಳ್ತಾರೆ ಓಕೆ ಐ ಗಾಟ್ ಇಟ್ ದೆನ್ ದೇರ್ ಇಸ್ ನೋ ಪಾಯಿಂಟ್ ಆಫ್ ಆನ್ಸರಿಂಗ್ ದ ಸೇಮ್ ಓಕೆ ಸೊ ಈಗ ಅಂಶ ಸೇಮ್ ಇಟ್ಕೊಂಡು ನಾನು ಛೇದವನ್ನ ಕಡಿಮೆ ಮಾಡ್ಕೊಂತ ಹೊಂಟೆ ನೋಡ್ರಿಂದ ಅವಾಗ ಏನಾಗತೈತಿ ಅದ್ರ ಸಂಖ್ಯೆ ಏನಾಗತೈತಿ ಹೆಚ್ಚು ಈಗ ಸಪೋಸ್ ನಾನು ಇದನ್ನ ಬಹಳ ಸಣ್ಣದ ಮಾಡಿದ್ನಿ ಇನ್ನೂ ಸಣ್ಣದ್ ಮಾಡಿದ್ನಿ ಫಾರ್ ಎಕ್ಸಾಂಪಲ್ 10 ಡಿವೈಡೆಡ್ ಬೈ ನಾ ಈಗ 2 ಇತ್ತಲ್ಲ ಇದನ್ನ ನಾನು 2 ತೆಗೆದು ಇನ್ನೂ ಸಣ್ಣ ಮಾಡ್ತೇನೆ ಅಂದ್ರೆ ಅರ್ಧ ಮಾಡ್ತೇನೆ ಹಾಫ್ ಮಾಡ್ತೇನೆ ಎಷ್ಟಾಕೈತಿ ಗೊತ್ತೈತಿ ಇದ್ರ ಬೆಲೆ 20 ಆಕೈತಿ ಹಾ ಯಾಕೆ 20 ಆಕೈತಿ ನೋಡ್ರಿ 10 ಒಳಗ ಅರ್ಧದ್ದು ಭಾಗಗಳು ಎಷ್ಟ್ ಆಕ್ಕವು 10 ರೊಟ್ಟಿ ಒಳಗ ಅರ್ಧ ರೊಟ್ಟಿ ಎಷ್ಟು ಭಾಗ ಆಗ್ತವೆ 20 ರೀ. 20 ಹಾ 10 ಒಳಗ ಅರ್ಧದ್ದು ಎಷ್ಟು ಭಾಗ ಆಗ್ತಾವು 20 ಆಗ್ತವೆ ಈಗ ಇನ್ನೂ ಸಣ್ಣ ಮಾಡ್ತೇನೆ ನಾನು ಈಗ 10 ಡಿವೈಡೆಡ್ ಬೈ 1/4 ಅಂದ್ರ 10 ಒಳಗ 40 ಆಗ್ತಾವ ನೋಡ್ರಿ ಯೋಚನೆ ಮಾಡಿ ನೋಡ್ರಿ 10 ರೊಟ್ಟಿ ಒಳಗ ಗಿರ್ದ ರೊಟ್ಟಿವು ಎಷ್ಟು ಭಾಗ ಆಗ್ತಾವ ರೈಟ್ ಆಮೇಲೆ ಈಗ 10 ಒಳಗ ಏನ್ ಮಾಡ್ತೀನಿ ಇನ್ನೂ ಸಣ್ಣದ್ ಮಾಡ್ತೇನೆ ಛೇದವನ್ನು 1/10 ಎಷ್ಟು ಹಾಕ ನೋಡ್ರಿ ಅಂದ್ರ 10 ಡಿವೈಡೆಡ್ ಬೈ ನಾನು ಇನ್ನೂ ಸಣ್ಣ ಮಾಡ್ಕೊಂತಿಲ್ಲ ಅತ್ಯಂತ ಸಣ್ಣ ಸಂಖ್ಯೆ ಮಾಡ್ಕೊಂಡೆ ಫಾರ್ ಎಕ್ಸಾಂಪಲ್ 1/0.00000 ಹಿಂಗ್ ಮಾಡ್ಕೊಂತ ಹೋದ್ನಿ ಅಂತಂದ್ರ ಈ ಸಂಖ್ಯೆ ಏನಾಕೊಂತ ಹೋಗ್ತೈತಿ ನಮ್ದು ಸೊ ಛೇದ ಬಹಳ ಸಣ್ಣದಪ್ಪ ಈಗ ಛೇದ ಅಗ್ರಿ ಈಗ ಫಾರ್ ಎಕ್ಸಾಂಪಲ್ ನಾ ಏನೋ ಬರ್ದಿ ಈಗ 2 ಡಿವೈಡೆಡ್ ಬೈ 0.0000001 ಈ ತರ ಮಾಡ್ಬೇಕು ಸೊ ಇದು ಅಗ್ದಿ ಸಣ್ಣದೈತಿ ಇದು ಸಂಖ್ಯೆ ಆದ್ರ ಛೇದದೊಳಗಿರೋದ್ರಿಂದ ಒಟ್ಟಾರೆ ಬೆಲೆ ಎಷ್ಟಾಗ್ಬಿಡ್ತೈತಿ ಇದು ಬಹಳ 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 ಏನಾಗ್ತೈತಿ ಯಾಕಂದ್ರ ನಾವೇನ್ ಮಾಡ್ತೇವೆ ಇಷ್ಟು ಸಣ್ಣ 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 ತುಕಡಿ ಈ ಎರಡರಾಗ ಎಷ್ಟ್ ಆಗ್ತಾವು ಅಂತ ನಾವ್ ನೋಡಾಕತ್ತೀವಿ ಬಾಳ ಕೂತ್ ಹೋಗ್ತಾವ ಹಂಗಾಗಿ ಈ 2/, ನಾನು ಈ 0 ಸನಿಕ್ ಪೂರ್ತಿ 0 ಆಗ್ಬಿಡ್ತಂದ್ರ ಪೂರ್ತಿ 0 ಆಗ್ಬಿಟ್ರೆ ಏನಾಗ್ಬಿಡ್ತೈತಿ ಒಂಥರಿಂದ ಅಂದ್ರೆ ಏನಾಗ್ಬಿಡ್ತೈತಿ ಇದು ಅನ್ಡಿಫೈನ್ಡ್ ಅಥವಾ ಅಪರಿಮಿತವಾಗಿ ಸೊ ಓಕೆ ಸೊ ಇದಕ್ಕೆ ಹೋಗೋದ್ ಬೇಡ ಈಗ ಇದು ಸ್ವಲ್ಪ ಟ್ರಿಕ್ಕಿ ಐತಿ ಇದು ಒಂಥರ ಬ್ಲಾಕ್ ಹೋಲ್ ಇದ್ದಂಗೆ ಇದು ಛೇದದೊಳಗೆ 0 ಬಂತಂದ್ರೆ ಅಲ್ಲಿ ನಮ್ಗೆ ಏನಾಗ್ತೈತಿ ಗೊತ್ತಾಗೋದಿಲ್ಲ ಓಕೆ ಬ್ಲಾಕ್ ಹೋಲ್ ಇದ್ದಂಗೆ ಇದು ಸೊ ಅದಕ್ಕೆ ನಾವು ಹೆಚ್ಚಿಗೆ ಹೋಗೋದ್ ಬೇಡ ಓಕೆ ಈಗ ಓಕೆ ಇದು ನಾನು ನಿಮ್ಗೆ ಮೋಸ್ಟ್ಲಿ ಹೋಮ್ವರ್ಕ್ ಕೊಟ್ಟಿದ್ನಿ ಸೊ ಇದನ್ನೆಲ್ಲ ನೀವು ಮಾಡಿದ್ದೀರಿ ಅನ್ಕೋತೀನಿ ಲಾಸ್ಟ್ ಒಂದ್ ಮಾಡ್ಬಿಡು ಸರಿ ಥರ್ಡ್ ಒನ್ ಹೇಳಿ ಫಸ್ಟ್ ಅಂತ ಹೇಳಿ ಹೌದು ಈಗ ಬಾಗಲಕೋಟೆ ಮತ್ತು ವಿಜಯಪುರ ಹುಡುಗರಿಗೆ ಈಗ ಜಸ್ಟ್ ಅವು ಇಂಡಿಪೆಂಡೆಂಟ್ ಆಗಿ ಕ್ಲಾಸಸ್ ನ ನಿಮ್ಗೆ ಆಕ್ಚುಲಿ ನಿಮ್ಮ ಕ್ಲಾಸಸ್ ನಿಮ್ ಬ್ಯಾಚಿಗೆ ನಿಮ್ ಬ್ಯಾಚ್ ಟೀಚರ್ ಬರ್ತಾರೆ ಈಗ ನಿಮ್ ಕ್ಲಾಸಸ್ ಬೇರೆ ಬೇರೆ ಆಗ್ತಾವ ಎಲ್ಲ ಬ್ಯಾಚಸ್ ಬೇರೆ ಬೇರೆ ಅದಾವ ನಾನು B1 ಮತ್ತು B3 ಬ್ಯಾಚಸ್ ಕ್ಲಾಸ್ ತಗೊಳಕತ್ತೇನೆ ನಾನು ನಿಮಗೆ ಇವತ್ತು ಹಂಗ ಸೇರ್ಸ್ಕೊಳಕ್ ಹೇಳಿ ಯಾಕಂದ್ರೆ ಈಗಾಗಲೇ ನಿಮ್ಗೆ ಟ್ಯಾಬ್ ಕೊಟ್ಟಿದ್ದಾಗೈತಿ ನೀವು ಈಗಾಗಲೇ ಬಂದಿರ್ಬೇಕು ಮತ್ ನಿಮ್ ಕ್ಲಾಸಸ್ ಮುಂದಿನ ವಾರದಾಗ ಚಾಲು ಆಗೋಕ್ಕಿಂತ ಮೊದಲು ಖಾಲಿ ಹಾಕೊಡ್ತೀರಿ ಅಂತ ಶುಕ್ರವಾರ ಶನಿವಾರ ಇನ್ನ ಕ್ಲಾಸ್ ತಗೊಳತ್ತಲ್ಲ ಎಕ್ಸ್ಟ್ರಾ ನಿಮ್ಗೆ ಕೂಡ ಅಷ್ಟೇ ಆಕ್ಚುಲಿ B1 B3 ನಾನು ಕ್ಲಾಸ್ ಚಾಲು ಮಾಡಿ ಸ್ವಲ್ಪ ಕ್ಲಾಸ್ಗಳು ಆಗಿದಾವ ಅಷ್ಟೇ ನಾ ಹೇಳಿದ್ರಲ್ಲ ಇದೇ ಈಗ ವಿಸ್ತೀರ್ಣದ ಬಗ್ಗೆ ಮೂಲಮಾನ ಅಪವರ್ತಿ ಅಪವರ್ತನಗಳ ಬಗ್ಗೆ ಲಸ ಮಸಗಳ ಬಗ್ಗೆ ನಾನು ಏನ್ ಮಾಡಾಕತ್ತೀನಿ ನಿಮ್ಗೆ ಈಗಾಗಲೇ ಆಗಿದ್ದನ್ನ ಸ್ವಲ್ಪ ರೀಕ್ಯಾಪ್ ಮಾಡಾಕತ್ತೀನಿ ಅದನ್ನ ಸ್ವಲ್ಪ ಸೌಂಡ್ ಅಂಡ್ ಸಾಲಿಡ್ ಅಂಡ್ ಕನ್ಫ್ಯೂಷನ್ ಲೆಸ್ ಆಗ್ಬೇಕು ಯಾವ್ದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ನಿರರ್ಗಳವಾಗಿದ್ದು ಗೊತ್ತಾಗಿರ್ಬೇಕು ಅನ್ನೋದನ್ನ ಮಾಡಾಕತ್ತೀನಿ ಅಷ್ಟೇ ನಾನು ಸೊ ಅದ್ರ ವಿಡಿಯೋಸ್ ಅದಾವ ನೀವು ಬೇಕಾದ್ರೆ ನೋಡ್ಬೋದು ಯಾರ್ಯಾರು ಬಾಗಲಕೋಟೆ ಮತ್ತು ವಿಜಯಪುರದಿಂದ ಲೇಟ್ ಆಗಿ ಬಂದಿರಲ್ಲ ನಿಮಗ್ ಬೇಕಂದ್ರೆ ಅವು ಮೂಲಭೂತ ಅವೆಲ್ಲ ಏನು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅದಾವಲ್ಲ
ನಿಮ್ಗ ಒಂದು ಗೂಗಲ್ ಫೋಲ್ಡರ್ ಶೇರ್ ಮಾಡಿರ್ತೀವಿ. ಅಲ್ಲಿ ಎಲ್ಲಾ ಕ್ಲಾಸ್ಗಳು ಇಲ್ಲಿವರೆಗೆ ಏನಾಗಿದ್ದಾವಲ್ಲ, ಸ್ವಲ್ಪ ಕ್ಲಾಸ್ಗಳು ಏನಾಗಿಲ್ಲ. ಓಕೆ, ಸೆಂಡ್ ಮಾಡ್ತೀವಿ. ಓಕೆ, ಈಗ ಓಕೆ ಓಕೆ ಈಗ ಇದನ್ನ ನೋಡ್ರಿ, ಇದನ್ನ ನಾನು ಏರಿಕೆ ಕ್ರಮದೊಳಗೆ ಮಾಡ್ಬೇಕು ಅಂತಂದ್ರೆ ಒಂದ್ ಸಿಂಪ್ಲೆಸ್ಟ್ ವೇ ನಾನು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇದನ್ನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕೆ ತರೋಣ. ಅವಾಗ ನನಗೆ ಗೊತ್ತಾಗ್ತದೆ. ಇಲ್ಲಿ ಏನಾದ್ರೂ ನನಗೆ ಸಂಕ್ಷಿಪ್ತ ರೂಪ ಮಾಡಕ್ ಬರ್ತೈತೆ ಅನ್ನೋ 3/4 ಏನೂ ಇಲ್ಲ, 1/2 ಏನೂ ಇಲ್ಲ, 1/4 ಏನೂ ಇಲ್ಲ, 1/8, 2/3, 1/3, 2/2 ಮಾತ್ರ ನಾನು ಮಾಡ್ಬೋದು. ಏನ್ ಮಾಡ್ಬೋದು? ಈಗ ನೋಡೋಣ, ಈಗ ಇದ್ರೊಳಗ ಮೊದಲ ಅತ್ಯಂತ ಸಾಣದನ್ನು ಹುಡುಕಾಡ್ಬೇಕು. ಇಲ್ಲಿ ಅಗದಿ ಸಾಣದ್ ಯಾವ್ದು? ಇಲ್ಲಿ ನೋಡ್ರಿ 1/8 ಇಲ್ಲಿ 8 ಭಾಗ ಮಾಡಿ 1 ಭಾಗ ಕೊಟ್ಟಿದ್ದೈತಿ. ಸೊ ಆಬ್ವಿಯಸ್ಲಿ ನೋಡ್ರಿ 3/4 ಅಂತೂ ನಮಗ್ ಪೂರ್ಣ ಆಗೋತೈತಿ. ಇದನ್ನ ಯಾಕೆ ಕೊಟ್ಟೇನೆ ಅಂದ್ರೆ ನಿಮಗೆ ಡೈರೆಕ್ಟ್ ಬರ್ಬೇಕು. ನಾ ಇಲ್ಲಿ ನಿಮ್ಗೆ ಟೆಕ್ನಿಕ್ಲೇ ಗೊತ್ತದ, ನಿಮ್ಗೆ ಸ್ಕೂಲ್ನಾಗ ಹೇಳಿರ್ತಾರೆ ಏನಂತ ಹೇಳ್ತಾರು, ಕಂಪೇರ್ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಮಾನ ಭಿನ್ನ ರಾಶಿಗಳಾಗಿ ಬರ್ಕೋಬೇಕು, ಛೇದವನ್ನೆಲ್ಲ ಸಮ ಮಾಡ್ಕೋಬೇಕು, ಹೌದಿಲ್ಲ? ಅಂಶಗಳ ಆಧಾರದ ಮೇಲೆ ಮಾಡ್ಬೇಕು, ಅದನ್ನ ಹೇಳಿರ್ತಾರ. ನಾ ಆ ಟೆಕ್ನಿಕ್ ನಿಮ್ಗ ಅದನ್ನ ಅಫ್ಕೋರ್ಸ್ ಅದನ್ನು ಮಾಡ್ಬೋದು ನಾವು. ಆದ್ರೆ ಅದನ್ನ ಮಾಡೋಕ್ಕಿಂತ ಮುಂಚೆ ನನಗೇನ್ ಬೇಕಾಗೈತೆ ಅಂದ್ರೆ ನಿಮಗೆ ನಂಬರ್ಗಳ ಜೋಡಿ ಫ್ರೆಂಡ್ಶಿಪ್ ಆಗ್ಬೇಕು. ನೋಡಿದ ತಕ್ಷಣ ನಿಮಗ ಗೊತ್ತಾಗ್ಬೇಕು, ನಿಮಗ್ ಬರ್ಬೇಕು. ಅವಾಗ ನಿಮ್ಗೆ ಸಿಲ್ಲಿ ಮಿಸ್ಟೇಕ್ಸ್ ಆಗುದಿಲ್ಲ. 10th ಅಲ್ಲಿ ನೋಡಿದ್ರಿ ಎಷ್ಟೋ ವಿದ್ಯಾರ್ಥಿಗಳು ಅರೆ ನಾನು ಹಿಂಗ್ ಬರೆಯೋದು ಹಂಗ ಬರದ್ ಬನ್ರಿ, ನನಗ್ ಗೊತ್ತಿತ್ರಿ ತಪ್ಪು ಮಾಡಿ ಬನ್ರಿ, ಇವೆಲ್ಲ ಹಂಗ ಯಾಕೆ ಆಗ್ತಾವ ಅಂತ ನಿಮ್ಗೆ ಏನಾಗಿರೋದಿಲ್ಲ, ಅದರ ಪರಿಮಾಣದ ಒಂದು ಫೀಲಿಂಗ್ ಇರೋದಿಲ್ಲ. ಎಲ್ಲಿ ಫೀಲಿಂಗ್ ಐತಲ್ಲ ನಿಮ್ಗೆ ಪರಿಮಾಣದು, ಅಲ್ಲಿ ಆ ತಪ್ಪಾಗುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು 8 ಅಂತ ನೀವು ಮಾಡಿದಾಗ ಅದು ನೀವು ಎಂದರೆ ನೀವು 420 ಅಂತ ಉತ್ತರ ಬಂತಂದ್ರೆ ನೀವು ಸರಿ ಅನ್ನೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತೈತೆ ಅಷ್ಟು ದೊಡ್ಡದಾಗ ಸಾಧ್ಯ ಇಲ್ಲ ಅಂತ, ಹೌದಿಲ್ಲ? ಸೊ ಯಾವ್ದೇ ರೀತಿ ನಿಮ್ಗೆ ಅದು ಫೀಲಿಂಗ್ ಬಂತಪ್ಪ ಅಂತಂದ್ರೆ ಅದು ತಪ್ಪಾಗಂಗಿಲ್ಲ. ಸೊ ನಿಮ್ಗೆ ಇದ್ರ ಬಗ್ಗೆ ಫೀಲ್ ಇರಬೇಕು. ಫಸ್ಟ್ ನೀವು ನೋಡಿದ ಕೂಡಲೇ ಯಾವ್ದು ದೊಡ್ಡದು ಅಷ್ಟಲ್ಲದೆ ನೀವು ಬೇರೆ ತರದ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಅದು ಬಹಳ ಹೆಲ್ಪ್ಫುಲ್ ಆಗ್ತದೆ, ಅಪ್ಲೈಡ್ ಮಾಡ್ಬೇಕಲ್ಲ. ಸೊ ಈಗ ನೋಡೋಣ, ಈಗ ನಾವ್ ಏನ್ ಮಾಡೋಣ, ಈಗ ಸಮಾನ ಭಿನ್ನ ರಾಶಿಗಳಾಗಿ ಬರೆಯೋದು ಬ್ಯಾಡ್, ಇದನ್ನ ಹಂಗ ನೋಡಿ ಹೇಳೋಣ, ಬರೇ ನೋಡಿ ಹೇಳೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೇನೈತಿ, ಈಗ 3/4 ಅಂದ್ರೆ ಪೂರ್ಣ ಐತಿ, ದೊಡ್ಡದೈತಿ. 1/2 ಅಂದ್ರೆ ಅರ್ಧ ಐತಿ, 1/4 ಅಂದ್ರೆ ಗಿರ್ದ ಐತಿ, 1/8 ಅಂದ್ರೆ ಗಿರ್ದಾದಾಗಿಂದ ಅರ್ಧ ಐತಿ. ನೋಡ್ರಿ ಹಂಗ ನೋಡ್ಕೊಂಡ್ ತಗೊಂಡಿ. 3/4 ಅಂದ್ರೆ ಎಷ್ಟೈತಿ? ಪೂರ್ಣ ಐತಿ, 3/4 ಭಾಗ. 1/2 ಅಂದ್ರೆ ಹಾಫ್ ರೊಟ್ಟಿ ಐತಿ. 1/4 ಅಂದ್ರೆ ಕಾಲ್ ರೊಟ್ಟಿ, ಗಿರ್ದಾ ರೊಟ್ಟಿ, ಪಾವ್ ರೊಟ್ಟಿ ಅಂತ ಕರಿತೀವಿ ನಾವು. 1/8 ಅಂದ್ರ ಆ ಗಿರ್ದಾದಾಗ ಮತ್ತ ಅರ್ಧ, ಹೌದಿಲ್ಲ? ಸೊ 2/3 ಹೆಂಗ 3 ಭಾಗ ಮಾಡಿ 2 ಕೊಟ್ಟಿದ್ದೈತಿ. ಇದು 3 ಭಾಗ ಮಾಡಿ 2 ಕೊಟ್ಟಿದ್ದೈತಿ ಅಂದ್ರೆ ಇದು ಹಾಫ್ ಕಿಂತನೂ ದೊಡ್ಡದೈತಿ. ಇದು ಹಾಫ್ ಕಿಂತನೂ ದೊಡ್ಡದೈತು ಸಣ್ಣದೈತು? ಇದು 1/3 ಅಂತಂದ್ರ 3 ಭಾಗ ಮಾಡಿ 1 ಭಾಗ. ನಾ ಹೇಳಿದ್ನಲ್ಲ ನಿಮ್ ಸ್ಟೇರಿಂಗ್ ವೀಲ್ ಇತ್ತಲ್ಲ, ಸ್ಟೇರಿಂಗ್ ವೀಲ್ ದಾಗಿಂದು ಈ ತರ ಸ್ಟೇರಿಂಗ್ ವೀಲ್ ಇತ್ತು, ಈ ತರ 3 ಭಾಗ ಮಾಡಿದಾಗ ಈ ತರ ಬಂದಿರ್ತದೆ. ಇದ್ರಾಗಿಂದ 1 ಭಾಗ. 2/3 ಅಂದ್ರೆ 2 ಭಾಗ, ಹೌದಲ್ಲ? ಸೊ ಇದು 1/3 ಇನ್ನು ಸಹಿತ ಹಾಫ್ ಕಿಂತ ಏನೈತಿ, ಇದು ಸಾಣದೈತಿ. ಕರೆ 1/4 ಗಿರ್ದಾಕ್ಕಿಂತ ದೊಡ್ಡದೈತಿ, ಇದು ಗಿರ್ದಾಕ್ಕಿಂತ ದೊಡ್ಡದೈತಿ. 2/2 ಅಂದ್ರೆ ಫುಲ್ 1 ಐತಿ. ಇದು ಒಂದಕ್ಕೆ ಇದು ಹೆಂಗೈತಿ, ಇದು ಒಂದಕ್ಕೆ ಸಮೀಪ ಐತಿಲ್ಲ ಇದು. ಯಾಕಂದ್ರೆ 100 ಭಾಗ ಮಾಡಿ 99 ಭಾಗ ನಿಮಗ್ ಕೊಟ್ಟಿದಾರ ಅಂತಂದ್ರ ಒಂದಕ್ಕೆ ಬಹಳ ಸಮೀಪ ಐತಿ. ಒಂದಕ್ಕೆ ಎಷ್ಟು ಕಡಿಮೆ ಐತಿ? ಇದು ಯಾರು ಹೇಳ್ತೀರಿ? ಒಂದಕ್ಕೆ ಇದು ಎಷ್ಟು ಕಡಿಮೆ ಐತಿ? ಒಂದೇ ಕಡಿಮೆ. ಒಂದು ಕಡಿಮೆ ಅಂದ್ರೆ 0 ಆಕೈತಿ. ಒಂದಕ್ಕೆ ಎಷ್ಟು ಕಡಿಮೆ ಐತಿ? 0.0. ಇಷ್ಟು ಕಡಿಮೆ ಐತಿ. ಹೌದಾ ಇಲ್ಲ? ನೋಡ್ರಿ, ಇದು 1 ಭಾಗಕ್ಕ ಇನ್ನೆಷ್ಟು ಕಡಿಮೆ ಐತಿ? 100ರಾಗ 1 ಭಾಗ ಕಡಿಮೆ ಐತಿ. 100ನೇ 1 ಭಾಗ ಕಡಿಮೆ. ಹೌದು ಇಲ್ಲ? ಅದನ್ನ 1/100 ಕಡಿಮೆ, ರೈಟ್? ಅಫ್ಕೋರ್ಸ್ ನೀವು ಅದನ್ನ ದಶಮಾಂಶ ರೂಪದಲ್ಲಿ ಬರಿಬಹುದು, ಹೌದಿಲ್ಲ? 0.01 ಅಂತ ಬರಿಬಹುದು. ಆದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ ಇದು ಹೆಂಗಾಗತ್ತೆ ಡೈರೆಕ್ಟ್. ಸೊ ಅತ್ಯಂತ ಸಾಂದ್ ಯಾವ್ದು? ಅತ್ಯಂತ ಸಾಂದ್ ಯಾವ್ದು? 1/8. ನೆಕ್ಸ್ಟ್ 1/4. 1/4. ಯಾರೋ 1/2 ಅಂತ 1/3. ನೆಕ್ಸ್ಟ್ ಯಾವ್ದು? 1/3. ನೆಕ್ಸ್ಟ್ ಯಾವ್ದು? 1/2. ನೆಕ್ಸ್ಟ್ ಯಾವ್ದು? 3/4.
Next ಯಾವ್ದು? 3/4. Next ಯಾವ್ದು? 2/2. 99 divided by 100. 99 by 100. 2/2. ಓಕೆ, ಸೊ ನೀವು ಇದನ್ನ ಚಿತ್ರದೊಳಗೆ ಬೇಕಾದ್ರೆ ನೋಡ್ಬೋದು. ಇದು 1/8 ಅಂದ್ರೆ ಹೆಂಗೈತಿ ಇದು? ಸರಿ ಕ್ವಶನ್ ಐತ್ರಿ. ನೋಡ್ರಿ ಇಷ್ಟೈತಿ. 1/4 ಅಂದ್ರೆ ಎಷ್ಟೈತಿ? ಇಷ್ಟೇ. 1/3 ಅಂದ್ರೆ ಎಷ್ಟೈತಿ? 3 ಭಾಗಗಳು. ಎಲ್ಲಿ ಹೆಚ್ಚಿಗೆ ಪಿಜ್ಜಾ ಎಲ್ಲಿ ಸಿಗತ್ತೈತಿ ನೋಡ್ರಿ ನಿಮ್ಗೆ, ಅಥವಾ ಹೋಳಿಗೆ ನಿಮ್ಗೆ ಯಾವ್ದು ಫೇವ್ರೇಟ್ ಐತೆ ಅದನ್ನ ಊಟ ತಗೋರಿ. ಹೆಚ್ಚಿಗೆ ಎಲ್ಲಿ ಸಿಗತ್ತ ನಿಮ್ಗೆ ಗೊತ್ತಾಕೈತಿ ನಿಮ್ಗೆ. ಸರಿ ಕ್ವಶನ್ ಕೇಳೋದಿದ್ರಿ. ಹಾ, ಮೊದಲು ಮುಗಿಸೋಣ. 2/3 ಅಂದ್ರೆ ಇದು ಮೊದಲು ಲಕ್ಷ ಕೊಟ್ಟು ನೋಡ್ರಿ ಇದು. ಆಮೇಲೆ 2/3. 3/4 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಕೊಟ್ಟದ ಭಾಗಕ್ಕೆ ಶೇಡ್ ಹಾಕ್ಸತ್ತೆ ನಾನು. 99/100 ಅಂದ್ರ ಎಂತ ಒಂದು ಸಣ್ಣ ಭಾಗ ಬಿಟ್ಟು ಇಷ್ಟ ಭಾಗ ಬಿಟ್ಟು ಉಳಿದಿದ್ದೆಲ್ಲ ಏನ್ ಮಾಡಿದರು? ಇಷ್ಟ ಭಾಗ ಬಿಟ್ಟು ಉಳಿದಿದ್ದೆಲ್ಲ ಏನ್ ಮಾಡಿದರು? ನಿಮಗ್ ಕೊಟ್ಟಿದ್ದಾರೆ. ಆಮೇಲೆ 2/2 ಅಂದ್ರೆ ಫುಲ್ ಎಲ್ಲ ನಿಮಗೆ ಸೊ ಇದು ಏರಿಕೆ ಕ್ರಮದೊಳಗೆ ಬರ್ದಂಗಾಯ್ತು. ಓಕೆ, ಕ್ವಶನ್ ಯಾರಿಗಿತ್ತು ಏನು ಕೇಳಿ. ಹಾ ಸರಿ, ಅಲ್ಲಿ 3/4 ಐತಲ್ರಿ, ಹ್ಮ್ ಆ 3/4 ರೀ ಮತ್ತ 1/2 ರೀ. ಅಲ್ರಿ 4 ಭಾಗ ಒಳಗಿಂದು 3 ಭಾಗ ತಗೊಂಡಾರ್ರಿ. ಕರೆಕ್ಟ್. ಮತ್ರಿ ಅಲ್ಲಿ 1/2 ಒಳಗ್ರಿ 2 ಒಳಗಿಂದು 1 ಭಾಗ ತಗೊಂಡಾರ್ರಿ. ಕರೆಕ್ಟ್. ಆದ್ರ ಅವ್ರಿಗೆ ಇದ್ರ ಡಿಫರೆನ್ಸ್ ಏನ್ರಿ? ಇಲ್ಲೂ 1 ಭಾಗ ಉಳಿತ್ರಿ, ಇಲ್ಲೂ 1 ಭಾಗ ಉಳಿತ್ರಿ. ಅದ್ರ ಡಿಫರೆನ್ಸ್ ಏನ್ರಿ? ಉಳಿದ ಭಾಗ ಹೆಂಗೈತಿ? ಸಾಣದೈತಿ ನೋಡಿ ಇಲ್ಲಿ 3/4 ಒಳಗ. ಈಗ ಸಿಂಪಲ್ ವಿಚಾರ ಮಾಡಿ. ಈಗ ನೀನು ಮತ್ತ ನಿಮ್ಮ ಅಣ್ಣ ಅದರ ತಿಕೋರಿಗೆ ಒಂದು ಬಹಳ ಟೇಸ್ಟಿ ಪಿಜ್ಜಾಗಳು ತಂದರು. 2 ಸೇಮ್ ಸೈಜ್ ಅದಾವ. ಏನ್ ಮಾಡ್ತಾರು? ನಿಮ್ಮ ಅಣ್ಣಾಗ ಏನ್ ಮಾಡ್ತಾರು? ಆ ಒಂದ್ ಪಿಜ್ಜಾದಾಗ 4 ಭಾಗ ಮಾಡ್ತಾರ. ಸೇಮ್ ಸೈಜ್ ಪಿಜ್ಜಾ ಅದಾವ. ಒಂದ್ ಪಿಜ್ಜಾ ಐತ್ಲಾ, ಅದ್ರಾಗ 4 ಭಾಗ ಮಾಡ್ತಾರು. 1 ಭಾಗ ಇಟ್ಕೊಂಡು 3 ಭಾಗ ಕೊಡ್ತಾರ. ನಿನಗೇನ್ ಮಾಡ್ತಾರು? ಇನ್ನೊಂದ್ ಪಿಜ್ಜಾ ಒಳಗ್ ಬರೀ 2 ಭಾಗ ಮಾಡ್ತಾರ. 1 ಭಾಗ ಬಿಡ್ತಾರ, 1 ಭಾಗ ಕೊಡ್ತಾರ. ನೀ ಗಪ್ ಇಡ್ತೇನ ಅವಾಗ? ಇಲ್ರಿ. ಮತ್ತ ಅವಂದು 1 ಭಾಗ ಬಿಟ್ಟಿದಾರು, ನಿಂದು 1 ಭಾಗ ಬಿಟ್ಟಿದಾರಲ್ಲ. ಹೊತ್ತ ಇಬ್ರಿಗೂ ಸೇಮ್ ಕೊಟ್ಟಂಗತ್ಲ. ಅವ್ರ ಅಂತಾರ ಅವಂದು 1 ಪೀಸ್ ನಾವ್ ಇಟ್ಕೊಂಡಿದ್ದೇವು, ನಿಮ್ದು 1 ಪೀಸ್ ಇಟ್ಕೊಂಡಿದ್ದೇವು. ಆದ್ರ ಅವಂಗ ಹೆಚ್ಚಾಗೈತ್ರಿ. ಅಲ್ಲ, ಮತ್ತ ಅವಂಗೂ 1 ಪೀಸ್ ಇಟ್ಕೊಂಡಿದಾರಲ್ಲ, ಮತ್ ನಿಂದು 1 ಪೀಸ್ ಇಟ್ಕೊಂಡಿದಾರಲ್ಲ ಅವರು. ಅವನ್ ಕಡೆ ಪೀಸ್ ಎಂತ ಇಟ್ಕೊಂಡಿದ್ದಾರು? ಸಣ್ಣ ಪೀಸ್ ಇಟ್ಕೊಂಡಿದ್ದಾರು. ನಿನ್ ಕಡೆ ಪೀಸು ದೊಡ್ಡ ಪೀಸ್. ಮತ್ತೇನ್ ಏನ್ ಕ್ವಶನ್ ಇತ್ತು ಹಂಗಾದ್ರೆ ನಿಂದು? ಅದ ತಿಳಿಯಾಗಿದ್ರಿ ತೇತ್ರಿ. ಐತಲ್ಲ? ಓಕೆ, ಗುಡ್. ಸೊ ನಿಮ್ಮ ಅಣ್ಣ ಮತ್ ನೀನು ಪಿಜ್ಜಾ ಅಂದ್ಕೂಡ್ಲೆ ತಿಳಿತು ನೋಡಿ. ಹೌದಲ್ಲ? ಹಂಗ ಹಿಂಗ ಆಕೇತ್ ನೋಡು. ಹೌದಲ್ಲ? ತಿಳಿಯಂಗಿಲ್ಲ ಅದು. ಅದ ನಿಮ್ದು ಅದ ಅವಂಗ ಅಷ್ಟು ಕೊಟ್ಟದ್ದು. ಅದ ನಿನಗೆ 3/4 ಕೊಟ್ಟಿದ್ರು, ಅವಂಗ 1/2 ಕೊಟ್ಟಿದ್ರು. ಅವಾಗ ಅಂತಿದ್ದೀನಿ ಏನ್ ಸೇಮ ಕೊಟ್ಟಿದಾರ ತಗೋರಿ ಅಂತಿದ್ದೆ. ಹೌದಲ್ಲ? ನಂದು 1 ಪೀಸ್ ಇಟ್ಕೊಂಡಿದಾರ, ನಿಂದು 1 ಪೀಸ್ ಇಟ್ಕೊಂಡಿದಾರ, ಸೇಮ್ ಕೊಟ್ಟಿದಾರ ಅಂತಿದ್ದೆ ಅವಾಗಿದ್ರೆ. ಹಂಗೈತದ ಎಲ್ಲ ಹಂಗೈತದ. ಹೌದಲ್ಲ? ಹೆಚ್ಚು ಬಂದಾಗ ಹೇಳೋದಲ್ಲ, ಕಡಿಮೆ ಬಂದ್ರ ಹೇಳ್ತಾರೆ. ಓಕೆ, ಈಗ ಇಲ್ಲ ಎಲ್ಲಾರು ನೀವು ಹಂಗಿರುದ್ರ ನಂಗೆ ಗೊತ್ತೈತಿ. ಕೆಲವೊಬ್ರು ಹೇಳ್ತಾರೆ ಇಲ್ಲ ನಮ್ಮ ಇಬ್ಬರಿಗೂ ಸೇಮ್ ಬರ್ಬೇಕು ಅಂತ ಹೇಳ್ತಾರೆ. ಗುಡ್, ಮಜಾ ಮಾಡ. ಹಾ, 1 ನಿಮಿಷ ಸ್ಟಾಪ್ ಮಾಡಿಸ್ತೀನಿ. ಇವ್ರೆಲ್ಲ ನಾನೇ ಸ್ಟಾಪ್ ಮಾಡ್ಬಿಡ್ತೇನೆ. ಅದು ಇಮೋಜಿ ಬೇಡವೇ ಬೇಡ. ಸುಮ್ಮನೆ ಅದು ಡಿಸ್ಟ್ರಾಕ್ಷನ್ ಮಾಡ್ತೈತಿ. ಹೌದು. ಓಕೆ, ಟ್ರೈ ಮಾಡ್ರಿ, ಕಳ್ಸಾಕ ಬರ್ತೈತಿ ನೋಡ್ರಿ. ಬರೋದಿಲ್ಲ.
ಓಕೆ ಫೈನ್. ಓಕೆ ಈಗ ಇದೆಲ್ಲ ನಿಮಗ ಆಗಿದೈತಿ ಅಂದ್ಮೇಲೆ ನಿಮಗ ಇದು ಬೇಕನ್ಸತ್ತು ಏನ್ ಬ್ಯಾಡ ಅನ್ಸತ್ತು? ಬೇಕಿದ್ದು ಇಲ್ಲ ಅಂದ್ರೆ ನಿಮ್ಗ ಮುಂದೆ ಬೀಜಗಣಿತ ಒಳಗ ಬಹಳ ಕನ್ಫ್ಯೂಷನ್ ಆಗ್ತೈತಿ. ಓಕೆ, ಸೊ ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂತ ಹೋಗ್ರಿ, ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಮುಂದ್ ಬಿಲ್ಡಿಂಗ್ ಕಟ್ಟೋದು ಬಹಳ ಈಸಿ ಐತಿ. ಕೆಲವೊಬ್ರು ಅಂತಿರ್ತಾರೆ ಏನ್ರಿ ಭಿನ್ನ ರಾಶಿ ಹೇಳಾಕತ್ತಾರೆ ಇನ್ನ ಅಂತೇಳಿ, ಹಂಗಲ್ಲ, ಅದು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ಸೊ ಇದು ಫಂಡಮೆಂಟಲ್ ಐತೆ. ನಾಳೆಗೆ x/2 ಬರ್ಬೋದು, x²/2 ಬರ್ಬೋದು, 3x/4 ಬರ್ಬೋದು, ಏನ್ ಬೇಕಾದ್ ಬರ್ಬೋದು. ಅದು ಬಂದಾಗ ನಿಮ್ಗ ಅದ್ರ ಮೀನಿಂಗ್ ಅರ್ಥ ಆಗ್ಬೇಕು ಅಂತಂದ್ರೆ ಇದು ಕ್ಲಿಯರ್ ಆಗಿದೆ. ಓಕೆ, ಈಗ ಇದನ್ನ ಈ ತರ ನಾನು ನೋಡಿ ಹೇಳದಾತು. ಬಟ್ ಈಗ ನೋಡಿ ಹೇಳೋದಕ್ಕೆ ಒಮ್ಮೆ ಏನಾಗ್ಬಿಡ್ತೈತಿ, ಕಷ್ಟ ಆಕೈತಿ. ಈಗ ತಗೋರೀಗ ಈಗ ಈ ಉದಾಹರಣೆ ತಗೊಳ್ಬೇಕು. ಓಕೆ, ಇಲ್ಲಿ ಇದಾಗೈತಲ್ಲ. ಓಕೆ, ಇದನ್ನ ಹೇಳಿದೆ ನಿಮ್ಗೆ 20/5 ಇಲ್ಲಿ ಏನಾಗೈತೆ ನೋಡ್ರಿ. ಯಾಕೆ ಸೇಮ್ ಐತೆ ನೋಡ್ರಿ? ಈ ಸೇಮ್ ಐತೆ ನಿಮ್ಗೆ ಗೊತ್ತಾಯ್ತಾ? ಇದು ಸೇಮ್ ಐತೆ ಗೊತ್ತಾಯ್ತಾ? ಇದು ಯಾಕೆ ಸೇಮ್ ಆಕೈತಿ ಇನ್ನೊಮ್ಮೆ ನೋಡ್ಕೊರಿ. ಇನ್ನೊಮ್ಮೆ ನೋಡ್ಕೊಡ್ರಿ, ವಿಜುವಲಿ ತೋರ್ಸಾಕತ್ತೈತಿ. ಇಲ್ಲೇ ವಿಜುವಲಿ ಮಾಡಿದೈತಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಓಕೆ. ಸೊ ಇಲ್ಲಿ ನೋಡಿ ಈ ತರ ಇಂತ ಈಗ ನೋಡ್ರಿ ಟೋಟಲ್ ಆಗಿ 20 ಭಾಗ ಮಾಡಿ 5 ಭಾಗ ತಗೋಬೇಕು. 20 ಭಾಗ ಮಾಡ್ಬೇಕಾದ್ರೆ ನಾನು ಮೊದಲು ಏನ್ ಮಾಡ್ತೀನಿ, ಮೊದಲು 4 ಭಾಗ ಮಾಡ್ಕೋತೀನಿ ಈ ತರ ಸಮನಾಗಿ. ಪ್ರತಿ ಭಾಗದಾಗ ಎಷ್ಟು ಮಾಡ್ತೀನಿ? 5 ಭಾಗ ಮಾಡ್ತೇನೆ. 3, 4, 5 ಇದ್ರೊಳಗ 5 ಭಾಗ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದಾರು? 8 ಭಾಗ ಮಾಡಿದಾರೆ. ಅಂದ್ರೆ ಇಂತಿಂತ ಭಾಗ ಆಗಿದಾವೆ. ಇದ್ರಾಗ 2 ಭಾಗ ಕೊಟ್ಟಿದ್ದಾರೆ. ಅರ್ಥ ಆಯ್ತು ನೋಡಿ? ಎಲ್ಲ 2 ಕಡೆ ಅಷ್ಟ ಬಂದಿಲ್ಲ ನೋಡಿ. 2 ಕಡೆ ಅಷ್ಟ ಬಂದಿಲ್ಲ. ಓಕೆ, ಸೊ ಇವೆಲ್ಲ ನಿಮ್ಗೆ ಗೊತ್ತೈತಿ. ಛೇದ ಸೇಮ್ ಇದ ಹೆಂಗ್ ಬರೋದು ಅಂತ ನಿಮ್ಗೆ ಗೊತ್ತೈತಿ. 1/9, 2/9, 3/9, 5/9, 8/9. ಏನ್ ಮಾಡೋದು? ನಾನು ಕೇವಲ ಅಂಶಗಳನ್ನ ಮಾತ್ರ ನೋಡಿ ಬರೆದ್ ಬಿಡ್ಬೋದು. ಆಮೇಲೆ ಅಂಶ ಸೇಮ್ ಐತಿ, ಛೇದ ಬೇರೆ ಕಡೆ ಆಗೈತಿ. 5/7, 5/8, 5/9, 5/111. ಯಾವ್ದು ಸಾಣದು? ತಪ್ಪ ಹೇಳಕತ್ತೀರಿ. 5/111. 5/7, 5/6. 5/101, 5/9, 5/8, 5/7. ಒಬ್ರೊಬ್ರನ್ನ ಕೇಳಕತ್ತಿ ಗೊತ್ತಾಗಿದ್ರೆ ಹೇಳ್ಬೇಡ್ರಿ. ಗೊತ್ತಾಗೈತಿ. ಫಾಸ್ಟ್ ಬರ್ತೀನಿ, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡ್ಕೊಂತ ಹೋಗುದಿಲ್ಲ. ಇದು ಯಾರಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನಗ ಕ್ವಿಕ್ ಆಗಿ ಕೇಳ್ಬೇಕು, ಗೊತ್ತಾಗ್ಲಿಲ್ರಿ ಅಂತ ಅಷ್ಟೇ. ಇದ್ರ ನಾ ಮುಂದೆ ಹೋಗ್ಬಿಡ್ತೀನಿ. ಈಗಾಗಲೇ ನಾನು ಹೇಳಿದೀನಿ, ಛೇದ ಅಂಶ ಸೇಮ್ ಇದ್ದಾಗ ಎಲ್ಲಿ ಛೇದ ಬಹಳ ದೊಡ್ಡದಾಗಿರ್ತೈತಿ ಆ ಸಂಖ್ಯೆ ಅತ್ಯಂತ ಸಣ್ಣದಾಗಿರುತ್ತೆ. ಈಗ ಓಕೆ, ಇದನ್ನು ಆಗೈತಿ ನಿಮ್ಗೆ. ಓಕೆ, ಇದಾಗೈತಿ. ಇದು ಜಸ್ಟ್ ಹೋಮ್ ವರ್ಕ್ ನಾವು ಮಾಡಿದೀವಿ. ಓಕೆ, ಗುಡ್. ಇಲ್ಲ ಐತಿ ನೋಡ್ರಿ, ಇದು ಇಲ್ಲೂ ಸೇಮ್ ಐತಿ. ಅಂಶ ಸೇಮ್ ಐತಿ, ಛೇದ ಬೇರೆ ಬೇರೆ ಆಗೈತಿ. ಓಕೆ, ಇದ್ರ ಸ್ಕ್ರೀನ್ ಶಾಟ್ ತಗೋರಿ. ಇದನ್ನೆಲ್ಲವನ್ನು ಮಾಡಿ ಬರ್ಬೇಕು ಹೋಮ್ ವರ್ಕ್ ಒಳಗೆ. 12 ಲೆಕ್ಕ ಮಾಡಿ ಬರ್ಬೇಕು. ಸ್ಕ್ರೀನ್ ಶಾಟ್ ತಗೋರಿ. ಓಕೆ ಸರ್, ಸ್ಕ್ರೀನ್ ಶಾಟ್ ತಗೊಳ್ಳೋದು ಹೇಳ್ಯಾರ ನಿಮ್ಗೆಲ್ಲರೂ? ಪ್ರೊಫೆಸರ್ ಹೇಳ್ಯಾರಲ್ಲ ಹೆಂಗ್ ತಗೊಳ್ಳೋದು? ಇಲ್ಲಿ ಬಂತು ನೋಡಿ ಇಂಟ್ರೆಸ್ಟಿಂಗ್. ಈಗ ನಿಮ್ಮ ಅಂಶ ಸೇಮ್ ಇದ್ದಾಗ ಅಥವಾ ಛೇದ ಸೇಮ್ ಇದ್ದಾಗ ಮ್ಯೂಟ್ ಮಾಡ್ರಿ. ಆಯ್ತು. ಈಗ ನಿಮಗೆ ಯಾವಾಗ ನೋಡಿ ಹೇಳಕ್ ಬರ್ತೈತಿ ದೊಡ್ಡದು ಯಾವ್ದು ಸಣ್ಣದು ಯಾವ್ದು ಅಂತ? ಅಂಶರ ಸೇಮ್ ಇರ್ಬೇಕು, ಛೇದ ಈಗ 7/11 ಅಥವಾ ಮತ್ತು 6/13 ಅಂತ ಕೊಟ್ಟಿರ್ತೀವಿ. ಇದನ್ನ ಡೈರೆಕ್ಟ್ ಆಗಿ ನೋಡಿ ಬರೀ ಹೇಳೋದು ಹಂಗಲ್ಲ. ಇದು ದೊಡ್ಡದ್ರಿ ಸಣ್ಣದ್ರಿ ಹೆಂಗ್ ಬೇಕಾದಂಗ ಉತ್ತರ ಕೊಡೋದಲ್ಲ.
ಯಾರಿಗಾದ್ರೂ ಇದನ್ನು ನೋಡಿ ನಾನು ಕನ್ವಿನ್ಸಿಂಗ್ಲಿ ಎಲ್ಲರಿಗೂ ಸಹಿತ ಒಪ್ಪಿಗೆ ಆಗೋ ಹಂಗ ಮೆಥಡ್ ಹೇಳೋದಲ್ಲ, ಮತ್ತೆ ನಮ್ಮ ಶಾಲೆಗೆ ಹಿಂಗ್ ಮೆಥಡ್ ಕಲಿಸಿದಾರ ಹಂಗಲ್ಲ, ಕನ್ವಿನ್ಸಿಂಗ್ಲಿ ಹೇಳಕ್ ಆಕೈತೇನೆ ಯಾವ್ದಾರ ದೊಡ್ಡದು ಯಾವ್ದಾರ ಸಣ್ಣದು ಅಂತ ಕೈ ಎತ್ತಬೇಕು, ಕನ್ವಿನ್ಸ್ ಮಾಡಕ್ ಬರ್ಬೇಕು. ಉಳಿದವ್ರೆಲ್ಲ ಕೈ ಇಳಿಸ್ರಿ ಕೈ. ಮೊದಲ ನಿಮಿಷ ಕನ್ವಿನ್ಸಿಂಗ್ಲಿ ಹೇಳಕ್ ಬರ್ಬೇಕು. ಓಕೆ, ಅಲೋಕ್ ಹೇಳ್ತಿ? ಎಸ್ ಸರ್. ಹಾ ಹೇಳು. ಸರ್ ಈಗ ನಾವು ಫಸ್ಟ್ ನೋಡ್ಬೇಕಾಗಿದ್ದು ಸರ್ ನಾಮಿನೇಟರ್ ನ್ಯೂಮರೇಟರ್ ಸರ್. ಸರ್ ನ್ಯೂಮರೇಟರ್ ದೊಡ್ಡದಿರ್ಬೇಕ್ರಿ, ಡಿನಾಮಿನೇಟರ್ ಸಣ್ಣದಿರ್ಬೇಕ್ರಿ ಸರ್. ಈಗ ಇದ್ರೊಳಗ ನಾವ್ ನೋಡಿದಂಗ ಸರ್ ನ್ಯೂಮರೇಟರ್ 7 ದೊಡ್ಡದೈತ್ರಿ ಸರ್, 6 ಸ್ವಲ್ಪ ಸಣ್ಣದೈತ್ರಿ ಸರ್. ಆಮೇಲೆ ಡಿನಾಮಿನೇಟರ್ ನಾಗ 11 ದೊಡ್ಡದೈತ್ರಿ, 11 ಸಣ್ಣದೈತ್ರಿ, 13 ದೊಡ್ಡದೈತಿ. ಬಟ್ ನಾವ್ ಕಂಪೇರ್ ಮಾಡಿದಾಗ ಸರ್ 7/11 ಅನ್ನೋದು ದೊಡ್ಡದಂತ ಅನಿಸ್ತೈತ್ರಿ ಸರ್. ರೈಟ್ ರೈಟ್ ರೈಟ್. ಓಕೆ ಅಲೋಕ ಕರೆಕ್ಟ್ ಲೈನ್ ನಾನು ಕರೆಕ್ಟ್ ಹೇಳ್ದವ. ಇನ್ನೊಂದ್ ರೀತಿಯಿಂದ ಇನ್ನೊಂದ್ಸಲ ಯಾರಾದ್ರು ಮತ್ತೆ ಯಾರು ಹೇಳ್ತೀರಿ? ಅಭಿಲಾಷ್ ಹೇಳ್ತಿ? ನೋಡ್ರಿ ಅದ್ರಲ್ಲಿ 7 ಇಲ್ಲೇನೋ ಬಹಳ ನಾಯ್ಸ್ ಬಂತು. ಏನೋ ನಾನ್ ಮಾತಾಡಿದ್ ಕೇಳ್ಸಾಗ್ತೈತಿ? ಒಂದ್ ನಿಮಿಷ ಮೈಕ್ರೋ ಇದನ್ನ ಹಾಕ್ತೀನಿ ನಾನು, ಹೆಡ್ಫೋನ್ ಹೊರಗಡೆ ಏನೋ ಪ್ರೊಸೆಷನ್ ಬಂದೈತಿ. ಪ್ರೊಸೆಷನ್ PROCESSION ಬರ್ಕೊಡ್ರಿ. ಪ್ರೊಸೆಷನ್ ಅಂದ್ರೆ ಏನು? ಮೆರವಣಿಗೆ. ಅಲ್ಲಿ ಶಬ್ದ ಬಂದ್ಕೊಳ್ಳೋ ಬರ್ಕೊಂಡ್ಬಿಡು, ಹೊಸ ಶಬ್ದ ಪ್ರೊಸೆಷನ್. ಏನು ಮೆರವಣಿಗೆ ಮರ್ಯಾಂಗಿಲ್ಲ ನಿಮಗೆ. ಕೆಲ್ಸಾಗ್ತೈತಿ ನಾ ಮಾತಾಡಿದ್ದು? ಓಕೆ. ಸೊ 7/11 ದೊಡ್ಡದು, 6/13 ಸಣ್ಣದು ಅಂತ ಅಲೋಕ್ ಹೇಳ್ದ, ಅದು ಕರೆಕ್ಟ್ ಐತಿ. ಅದಕ್ಕೆ ಇನ್ನೊಂದು ಸಹಕಾರಣ ಯಾರಾದ್ರೂ ಇನ್ನೊಮ್ಮೆ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳಕ್ ಯಾರ ಪ್ರಯತ್ನ ಮಾಡ್ತೀರಿ? ಮಾಡ್ಬೋದ್ರಿ. ರವಿ ಕೇಳೋಣ ಈಗ. ರವಿ ಹೇಮಗಿರಿಮೆಂಟ್ ಹೇಳು. ಸರಿ 7 ಮತ್ತ 11 ನೊಳಗ 4 ಅಂದ್ರ 4 ಇವು 4 ನಂಬರ್ದ ಇದರಿ ಡಿಫ್ರೆನ್ಸ್ ಅದರಿ. ಮತ್ತ 6 ಮತ್ತ 13 ನಡಕ್ರಿ 7 ನಂಬರ್ ಡಿಫ್ರೆನ್ಸ್ ಅದರಿ. ಮತ್ತ 6 ಅದ್ರ ಈಗ 6 ಮತ್ತ 13 ಇದ್ದಿದ್ದ ಸಣ್ಣದ್ರಿ, ಮತ್ತ 7 ಮತ್ತ 11 ಇದ್ದಿದ್ದ ದೊಡ್ಡದೈತಿ. ಇದ್ರ ನಡಕ 4 ಡಿಫ್ರೆನ್ಸ್ ಬರ್ತದ್ರಿ, ಇದ್ರ ನಡಕ 7 ಡಿಫ್ರೆನ್ಸ್. ಬರೀ ಡಿಫ್ರೆನ್ಸ್ ಮೇಲೆ ಹೇಳ್ತೀನಿ. ಹಂಗಾದ್ರೆ ನೋಡ್ರಿ ಈಗ, ಹಂಗಾದ್ರೆ ನೋಡ್ರಿ ಮಜಾ ನೋಡ್ರಿ, ಈಗ ಮಜಾ ತೋರಿಸ್ತೀನಿ ನೋಡ್ರಿ. ರವಿ ಏನ್ ಹೇಳಕತ್ತಾನು? ಛೇದ ಮತ್ತು ಅಂಶದ ಡಿಫರೆನ್ಸ್ ಇಲ್ಲಿ 4 ಐತಿ. ಛೇದ ಮತ್ತು ಅಂಶದ ಇಲ್ಲೇನೈತಿ 11 ಮೈನಸ್ ನೋಡ್ರಿ. ಅದಕ್ಕೆ ನಾ ಹೇಳುದು ಇವನ್ನೆಲ್ಲ ಇನ್ನೊಮ್ಮೆ ಯಾಕೆ ಮಾಡಕತ್ತೇನೆ ನೋಡ್ರಿ. ಈಗ ಇವೆಲ್ಲ ಇದು ತಪ್ಪಿದೆ ಆಕ್ಚುಲಿ. ಇವೇನ್ ಹೇಳಿಲ್ಲ ರವಿ ಹೇಳಿದ್ದು ತಪ್ಪಾಕೈತಿ ನೋಡ್ರಿ. ಯಾಕೆ ಹೇಳ್ತೀನಿ ನೋಡ್ರಿ. ಅವೇನ್ ಹೇಳಕತ್ತಾನು 11 ಮೈನಸ್ 7 ಏನಾಕೈತಿ 4 ಐತಿ. ಅದೇ 13 ಮೈನಸ್ 6 ಎಷ್ಟೈತಿ 7 ಐತಿ. ಅಂದ್ಮೇಲೆ ಎಲ್ಲಿ ಈ ಡಿಫರೆನ್ಸ್ ಕಡಿಮೆ ಇರ್ತೈತ್ಲಾ ಅದು ದೊಡ್ಡ ಸಂಖ್ಯೆ ಅಂತ ಹೇಳಕತ್ತಾನ. ಹೌದು ಇಲ್ಲೋ? ಇದೆಲ್ಲದಕ್ಕೂ ಈಗ ಆಕತ್ತೇನ ನೋಡೋಣ. ಈಗ ಎಲ್ಲೆಲ್ಲಿ ಇದು ಡಿಫರೆನ್ಸ್ ಸಣ್ಣದಿತ್ತಂದ್ರ ಇದು ದೊಡ್ಡದು, ಡಿಫರೆನ್ಸ್ ಸಣ್ಣದಿದ್ರ ಇದು ದೊಡ್ಡದು ಅಂತ ಹೇಳಕತ್ತಾನ. ಈಗ ನಾವೇನ್ ಮಾಡ್ತೀನಿ 1/2 ಆಮೇಲೆ 4/8. ಇಲ್ಲಿ ಡಿಫರೆನ್ಸ್ ಎಷ್ಟಾಯ್ತು? 2 - 1 = ಎಷ್ಟಾಯ್ತು? 1. 8 - 4 ಎಷ್ಟಾಯ್ತು? 4. ಈಗ ರವಿ ಹೇಳಿದ ಪ್ರಕಾರ ಯಾವ್ದು ದೊಡ್ಡದಾಗ್ಬೇಕಾಗಿತ್ತು? 1/2 ಸರ್.
ಹಾ ಸೊ ಏನಾಯ್ತಿ ಹಂಗಾದ್ರ ವ್ಯಾಲ್ಯೂ ಸೇಮ್ ಬರ್ಬೇಕ್ರಿ ತಪ್ಪೈತ್ರಿ ನಾವ್ ಹೇಳಿದ್ದು ಉತ್ತರ ಕರೆಕ್ಟ್ ಐತಿ 7/11 ನೋಡ್ರಿ ಗಣಿತೊಳಗ 7/11 ಬರೀ ಉತ್ತರ ಸರಿ ಇದ್ರ ಅಲ್ಲ ಅದ್ರದ್ದು ಲಾಜಿಕ್ ಕರೆಕ್ಟ್ ಇರ್ಬೇಕು 7/11 ಅವ್ನ್ ಹೇಳಿದ್ ಕರೆಕ್ಟ್ ಏನಂತ 7/11 ಏನೈತಿ ದೊಡ್ಡದೈತಿ ಅಂತ ಆದ್ರ ಕಾರಣ ಸರಿಯಾಗ್ಲಿಲ್ಲ ಕಾರಣ ಸರಿಯಾಗಿಲ್ಲ ಅಂದ್ರೆ ನೀವು ಪ್ರೂಫ್ ಬರಿಬೇಕಾದ್ರೆ ನಿಮ್ದು ಕಾರಣ ಸರಿಯಾಗಿಲ್ಲ ಅಂದ್ರೆ ಎಂಟೈರ್ ಪ್ರೂಫ್ ಏನ್ ಮ್ಯೂಟ್ ಮಾಡ್ರಿ ಇಲ್ಲ ನಾನು ಕರೆಕ್ಟ್ ಮೈಕ್ ಪರ್ಮಿಷನ್ ಬಂದ್ ಮಾಡ್ಬಿಡ್ತೇನೆ ನೋಡ್ರಿ ಆಮೇಲೆ ನೀವು ಮಾಡಿದ್ರೆ ಬಹಳ ಸೌಂಡ್ ಬರಾಕ್ತೈತಿ ಪ್ರದೀಪ್ ಮತ್ತೆ ಅರ್ಧ ಸೌಂಡ್ ಬರ್ತದೆ ಗಣೇಶ್ ಸೌಂಡ್ ಬರಾಕ್ತೈತಿ ಬಹಳಷ್ಟು ಓಕೆ ಸೊ ರುದ್ರಗೌಡ ಸೌಂಡ್ ಬರಾಕ್ತೈತಿ ನಿಮ್ಗೆ ಸೌಂಡ್ ಇಲ್ದಾಗ ಬರೀ ಕರೆಕ್ಟ್ ಆಗಿ ನಿಮ್ಗೆ ಮತ್ತೆ ಸುತ್ತಮುತ್ತ ನಿಮ್ ಪಾಲಕರಿಗೆ ಹೇಳ್ಬೇಕು ಕ್ಲಾಸ್ ಕೂತಾಗ ನಾನು ಅನ್ಮ್ಯೂಟ್ ಮಾಡಿ ಆನ್ಸರ್ ಕೊಡೋದಿರ್ತೈತಿ ಅಲ್ಲಿ ಸೌಂಡ್ ಬಂದ್ರೆ ಸರ್ ಬೈತಾರು ಯಾರು ಅಲ್ಲಿ ಇರ್ಬೇಡ್ರಿ ಅಂತ ಹೇಳಿ ಅವಾಗ ನಿಮ್ದು ಹಿಂದೆ ನಾಯ್ಸ್ ಇರಲ್ಲ ಅಂದ್ರೆ ಅವಾಗ ಮಾತ್ರ ಅನ್ಮ್ಯೂಟ್ ಮಾಡ್ರಿ ಹಿಂದೆ ನಾಯ್ಸ್ ಇತ್ತು ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ಆನ್ಸರ್ ಬರೀ ಅಷ್ಟೇ ಓಕೆ ಫೈನ್ ಈಗ ಇದಕ್ಕೆ ಸಹಕಾರಣ ಇನ್ನೊಂದ್ ಸ್ವಲ್ಪ ಯಾರು ಹೇಳ್ತೀರಿ ಕರೆಕ್ಟ್ ಆಗಿ ಅಲೋಕ್ ಹೇಳಿದ್ದು ಆಲ್ಮೋಸ್ಟ್ ಸರಿ ಸಾವಿತ್ರಿ ಕೇಳೋಣ ಸಾವಿತ್ರಿ ಹೇಳು ಅಥವಾ ಗುರುರಾಜ್ ಹೇಳ್ತಿ ಎಸ್ ಸರ್ ಹೇಳ್ತೇನ್ರಿ ಹಾ ಹೇಳು ಹಾ ಸರ್ ಈಗ ರೀ 11 ಭಾಗ ಒಳಗಿಂದ್ರಿ 7 ಭಾಗ ತಗೋದ್ರಿ ಚಲ್ರಿ ಹಾ ಯಾಕ ಕರೆಕ್ಟ್ 11 ರೀ ಭಾಗಾನು ಕಡಿಮೆ ಮಾಡಿದೇವ್ರಿ ಮತ್ ಸಿಗಾಯ್ತ್ರಿ ಹೆಚ್ಚ್ರಿ ವೆರಿ ಗುಡ್ ಭಾಗಾನು ಇಲ್ಲೇ ಕಡಿಮೆ ಮಾಡಿದೇವಿ ಸಿಗಾತಿತ್ತು ಹೆಚ್ಚು ಅಂದ್ರೆ ಏನು ಹೋಳುಗಳು ದೊಡ್ಡ ಆಗಿದಾವು ಮತ್ ಹೆಚ್ಚಿಗೆ ಹೋಳು ಕೊಡಾಕತ್ತಾರ ಹೌದು ಇಲ್ವಾ ಇಲ್ಲಿ 11 ಹೋಳು ಇಲ್ಲಿ 13 ಹೋಳು ಮಾಡಿದಾರ ಅಂದ್ರೆ ಇಲ್ಲಿ ಹೋಳುಗಳು ಪ್ರತಿ ಹೋಳು ಏನಾಗಿದಾವು ದೊಡ್ಡ ಅದಾವು ದೊಡ್ಡ 7 ಕೊಡಾಕತ್ತಾರು ಇಲ್ಲಿ ಸಣ್ಣ 6 ಕೊಡಾಕತ್ತಾರ ಅಂದ್ರೆ ಯಾರಿಗ್ ಬೇಡ ಹೌದಿಲ್ಲ ಎಲ್ಲಾರ್ಗು ಇದ ಬೇಕು ಹೌದಿಲ್ಲ ಒಂದು ಚಲೋ ಬಹಳ ರುಚಿಕರವಾದ ಹಣ್ಣು ಐತಪ್ಪ ಒಂದ್ ಕಡೆ 13 ಹೋಳು ಮಾಡಿ 6 ಹೋಳು ಕೊಡಾಕತ್ತಾರ ನಿಮ್ಗ ಇನ್ನೊಂದ್ ಕಡೆ 11 ಹೋಳು ಮಾಡಿ 7 ಕೊಡಾಕತ್ತಾರ ಆಬ್ವಿಯಸ್ಲಿ ನೀವ್ ಯಾವ್ದು ತಗೋತೀರಿ ಇದನ್ನ ನಾವು ಮಾಡೋ ಸಲುವಾಗಿ ಲಸ ತಗದ ಸಮಾನ ಭಿನ್ನ ರಾಶಿಯಾಗಿ ಬರದ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರೆ ಗೊತ್ತಾಗ್ಬೇಕು ನಮಗಿದು ಹೌದಲ್ಲ ಈಗ ಇದು 5/8 6/7 ಇದನ್ನು ಸಹಿತ ಹಂಗ ಸಮಾನ ಭಿನ್ನ ರಾಶಿ ಎಲ್ಲಾ ಮಾಡಕ್ ಹೋಗ್ಬೇಡ್ರಿ ತಲೆ ಒಳಗ ಸಿಂಪಲ್ ನೋಡ್ರಿ ಅದ್ರ 6/7 ಇಲ್ಲಿ ನೋಡಿ ಇಲ್ಲಿ ಕಡಿಮೆ ಹೋಳು ಎಲ್ಲಿ ಮಾಡಿದಾರು ಮತ್ತೆ ಹೆಚ್ಚಿಗೆ ಭಾಗಗಳನ್ನು ಕೊಡಾಕತ್ತಾರೆ ಇಲ್ಲಿ ಸೊ 6/7 ದೊಡ್ಡದಿಲ್ಲಿ ಹೌದು ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ರಿ ಓಕೆ ವೆರಿ ಗುಡ್ ಯಾಕಂದ್ರೆ 6/7 ಒಳಗೆ ನೋಡ್ರಿ ಇಲ್ಲಿ 8 ಭಾಗ ಮಾಡಿದಾರು ಇಲ್ಲಿ 7 ಭಾಗ ಮಾಡಿದಾರು ಇಲ್ಲಿ ದೊಡ್ಡ ಪೀಸ್ಗಳು 6 ಕೊಡಾಕತ್ತಾರು ಸಣ್ಣ ಪೀಸ್ಗಳು 5 ಕೊಡಾಕತ್ತಾರು ಹೌದಲ್ಲ ಸೊ ನಾವು ಯಾವ ತಗೋಬೇಕು ಕ್ಲಿಯರ್ ಐತೆ ನಮ್ಗೆ ಓಕೆ 2/3 4/5 2/3 ಇಲ್ಲಿ ಅಂಶನೂ ಸೇಮ್ ಇಲ್ಲ ಛೇದನೂ ಸೇಮ್ ಇಲ್ಲ ಆದ್ರೂ ನೀವು ಮಾಡಾಕತ್ತೀರಿ ನೋಡ್ರಿ ಮಜಾನು 2/3 ದೊಡ್ಡದು 2/4 ದೊಡ್ಡದು 4/5 ಯಾಕ ಯಾಕಂದ್ರ ಈ ಕಡೆ ಜಾಸ್ತಿ ಈ ಜಾಗ ಐತ್ರಿ ಮತ್ತ ಅದ್ರ ಜಾಸ್ತಿ ಹೋಳುಗಳು 3/2 ಇಲ್ಲಿ ಈಗ ಒಂದ್ ನಿಮಿಷ ನೋಡಿ ಇಲ್ಲಿ ಸ್ವಲ್ಪ ಮೊದ್ಲಿನ್ಕಿಂತ ಒಂದ್ ಸ್ವಲ್ಪ ಕಠಿಣ ಆತಿ ಹೇಳೋದು ಇದು ಯಾಕೆ ಕಠಿಣ ಆತು ಕಠಿಣ ಏನ್ರ ಆತಿಲ್ಲ ಇಲ್ಲಿ 3 ಹೋಳು ಮಾಡಿದ್ರು 5 ಹೋಳು ಮಾಡಿದಾರೆ ಅಂದ್ರೆ ಇಲ್ಲಿ ಸಣ್ಣ ಬರಾಕತ್ತಾವ ಇಲ್ಲಿ ಸಣ್ಣ ಬರಾಕತ್ತಾವ ಅರೆ ಮತ್ ಹಂಗಂದ್ರೆ ಇಲ್ಲಿ ಸಣ್ಣ ಹೋಳ ಜಾಸ್ತಿ ಕೊಡತಾರು ಇಲ್ಲಿ
ದೊಡ್ಡ ದೊಡ್ಡ ಹೋಳ ಕಡಿಮೆ ಕೊಡತ್ತಾರ ಒಮ್ಮೆ ನೋಡಿ ಹೆಂಗ ಒಂದ್ ನಿಮಿಷ ನೋಡ್ರಿ ಈಗ ಕೈ ಎತ್ತಿ ಈಗ ನೋಡ್ರಿ ನಾವ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ನೋಡ್ರಿ ಇಲ್ಲಿ ಹೇಳುದು ನೋಡ್ರಿ ಈಗ ಮೊದ್ಲೇ ನೋಡ್ರಿ ಇಲ್ಲಿ ಹೇಳುದು ಬಾಳ ಈಸಿ ಇತ್ತು ಯಾಕ ಇಲ್ಲಿ ದೊಡ್ಡ ಹೋಳುಗಳು ಜಾಸ್ತಿ ಕೊಡಾಕತ್ತಿದ್ರು ಜಾಸ್ತಿನೂ ಕೊಡಾಕತ್ತಿದ್ರು ಇಲ್ಲೂ ಸಹಿತ ದೊಡ್ಡ ಹೋಳು ಕೊಡಾಕತ್ತಿದ್ರು ಜಾಸ್ತಿನೂ ಕೊಡಾಕತ್ತಿದ್ರು ಹೆಚ್ಚಿಗೆನೂ ಕೊಡಾಕತ್ತಿದ್ರು ಆದ್ರೆ ಇಲ್ಲೇ ಏನಾಗೈತಿ ಇಲ್ಲಿ ಹೋಳು ದೊಡ್ಡ ಅದಾವು ಹಾ ಆದ್ರೆ ಜಾಸ್ತಿ ಹೋಳುಗಳು ಇಲ್ಲಿ ಕೊಡಾಕತ್ತಾರ ಹೋಳುಗಳು ದೊಡ್ಡ ಇಲ್ಲಿ ಅದಾವು ಜಾಸ್ತಿ ಹೋಳುಗಳು ಕೊಡಾಕತ್ತಾರ ಇಲ್ಲಿ ಕೊಡಾಕತ್ತಾರ ಇದನ್ನ ಹೆಂಗ್ ಹೇಳೋದು ಅರ್ಥ ಆಯ್ತು ಅಲ್ಲ ಒಂದ್ ನಿಮಿಷ ಜಸ್ಟ್ ರೇಸ್ ಮಾಡ್ರಿ ಹ್ಯಾಂಡ್ ಮಾತಾಡ್ಬೇಡ್ರಿ ಈಗ ಒಂದನೇದ್ದು ಮತ್ತೆ ಎರಡನೇದ್ರೊಳಗ ಹೆಂಗ್ ಹೇಳಾಕ್ ಬಂತಲ್ಲ ಹಂಗ ಇಲ್ಲಿ ಹೇಳಾಕ್ ಬರುದಿಲ್ಲ ಅಷ್ಟ್ರ ಗೊತ್ತಾತ್ ನಿಮ್ಗ ಯಾಕೆ ಹಂಗ ಹೇಳಾಕ್ ಅದ ಮೊದಲ ಡಿಫಿಕಲ್ಟಿ ಏನೈತಿ ನೋಡ್ರಿ ಯಾಕಂದ್ರ ಒಂದ್ ಕಡೆಗೆ ಹೋಳುಗಳು ದೊಡ್ಡ ದೊಡ್ಡವು ಇಲ್ಲಿ ಬರಾಕತ್ತಿದಾವ ಇಲ್ಲಿ ಬರಾಕತ್ತಿದಾವ ಖರೆ ಇಲ್ಲಿ ಬರೀ ಎರಡ ಹೋಳು ಕೊಡಾಕತ್ತಾರ ಇಲ್ಲಿ ಹೋಳುಗಳು ಸಣ್ಣ ಬರಾಕತ್ತಾವ ಯಾಕಂದ್ರ ಇದು ಹೋಳು ಮಾಡಿದಾರ ಇಲ್ಲಿ ಖರೆ ಜಾಸ್ತಿ ಹೋಳು ಕೊಡಾಕತ್ತಾರ ಈಗ ಅದೇ ರೀತಿ ನಾನು ಹೆಂಗಾದ್ರೂ ಬರಿಬಹುದು ಫಾರ್ ಎಕ್ಸಾಂಪಲ್ ಒಂದ್ ಕಡೆಗೆ 17 ಹೋಳು ಮಾಡಿದಾರು ನಿಮ್ಗ 13 ಹೋಳು ಕೊಡಾಕತ್ತಾರ ಇನ್ನೊಂದ್ ಕಡೆಗೆ ಇನ್ನೂ ಜಾಸ್ತಿ ಹೋಳು ಮಾಡಿದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ 19 ಹೋಳು ಮಾಡಿದಾರೆ ಇಲ್ಲಿ ಅಂದ್ರೆ ಇಲ್ಲಿ ಸಣ್ಣ ಬರಾಕತ್ತಾವು ಸ್ವಲ್ಪ ನಿಮಗ ಜಾಸ್ತಿ ಹೋಳ್ಗೊಂಡ್ ಕೊಡಾಕತ್ತಾರ ಅದ್ರಾಗ 16 ಹೋಳ್ಗೊಂಡ್ ಕೊಡಾಕತ್ತಾರ ಇಲ್ಲಿಗಿಂತ ಓಕೆ ಬಹಳ ಏಕಾಗ್ರತೆಯಿಂದ ಕೇಳಬೇಕು ಕ್ಯಾಶುಯಲಿ ಕೇಳ್ಬೇಡ್ರಿ ಆ ಕಡೆ ಈ ಕಡೆ ಮಾತಾಡ್ಕೊಂತ ಅಪ್ಪನ ಜೋಡಿ ಅಣ್ಣನ ಜೋಡಿ ಮಾತಾಡ್ಕೊಂತ ಕೇಳೋದಲ್ಲ ಬಹಳ ಏಕಾಗ್ರತೆ ಮತ್ ಯಾರಾದ್ರೂ ಅಲ್ಲಿ ನಿಮ್ಮ ದೊಡ್ಡವ್ರು ಯಾರು ಕುಂತಿದ್ರು ಸಹಿತ ಅವ್ರಿಗೆ ನಡಕ ಏನ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮನ್ನ ತಡವಾಕ್ ಹೋಗ್ಬೇಡ್ರಿ ಅಂತ ಅವ್ರು ಬೇಕಾದ್ರೆ ಕ್ಲಾಸ್ ಕೇಳಿ ಅದಕ್ಕೆ ನಂಗೆ ತೊಂದ್ರೆ ಇಲ್ಲ ಕ್ಲಾಸ್ ಅವ್ರು ಕುತ್ಕೊಂಡು ಕೇಳೋದು ಅವ್ರು ಸಹಿತ ನಿಮ್ಗೆ ತಡವಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಯೋಚನೆ ಮಾಡ್ತಿರ್ತೈತಲ್ಲ ಮೈಂಡ್ ಅಲ್ಲಿ ಅದಕ್ಕೆ ಏನಾಗ್ಬಿಡ್ತೈತಿ ನಡಕ ತೊಂದರೆ ಆಗ್ಬಿಡ್ತೈತಿ ಯಾಕಂದ್ರೆ ಇಂಪಾರ್ಟೆಂಟ್ ಆನ್ಸರ್ಸ್ ಅಲ್ಲ ನೀವ್ ಎಲ್ಲಾರ ಮುಂದೆ ಆನ್ಸರ್ ಕೊಟ್ಟೆ ನಿಮ್ಗೆ ನೋಬೆಲ್ ಪಾರಿತೋಷಿಕ ಸಿಗಾಕತ್ತಿಲ್ಲ ಪಿನ್ನ ರಾಶಿ ಒಳಗೆ ಹೌದಲ್ಲ ನೀವು ಇನ್ನೂ ಎಲ್ಲಿ ಹೋಗ್ಬೇಕು ನೋಬೆಲ್ ಪಾರಿತೋಷಿಕ ಹೋಗಕ್ಕೆ ಇನ್ನೊಂದು ದೊಡ್ಡ ಇದು ಹಾಗೆ ಹೌದು ಸೊ ಈಗ ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡಕ್ ಹೋಗ್ಬೇಡ್ರಿ ನಾನು ಫಾಸ್ಟ್ ಆನ್ಸರ್ ಕೊಡ್ಬೇಕಪ್ಪ ಎಲ್ಲಾರ ಮುಂದೆ ಆ ಸ್ಕೂಲ್ ಒಳಗೆ ಆಗಿರ್ತೈತೆ ನಾವು ಸಣ್ಣ ಹಂಗೆ ಇದ್ದಿದ್ದು ಓಕೆ ಸ್ಕೂಲ್ ಒಮ್ಮೆ ಕೇಳಿದ್ ಕೂಡ ನಾ ಮೊದಲ್ ಅಂತ ಈಗ ಅದನ್ನ ಬಿಟ್ಬಿಡ್ರಿ ಯಾಕಂದ್ರೆ ನೀವು ಇನ್ನೂ ಬಹಳ ದೊಡ್ಡ ಲೆಕ್ಕ ಮಾಡೋದು ಫಸ್ಟ್ ನಾ ಏನ್ ಹೇಳಾಕ್ತಾರಲ್ಲ ಸರ್ ಅದರದ್ದು ಏನಲ್ಲಿ ಸೂಕ್ಷ್ಮತೆ ಐತಲ್ಲ ಅದನ್ನ ಅರ್ಥ ಮಾಡ್ಕೊಳಕ್ತೀನಿ ಬಹಳ ಸೂಕ್ಷ್ಮ ವಿಚಾರಗಳು ಕೆಲವೊಂದು ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ ಸೊ ಇಲ್ಲಿ ನಮಗ್ ಹೇಳಾಕ್ ಯಾಕೆ ಬರಂಗಿಲ್ಲ ಆ ಪಾಯಿಂಟ್ ನಾ ನಿಮ್ಗೆ ಹೇಳಾಕತ್ತೀನಿ ಯಾಕೆ ಹೇಳಾಕ್ ಬರಂಗಿಲ್ಲ ಅಂದ್ರ ಇಲ್ಲಿ ದೊಡ್ಡ ಹೋಳುಗಳು ಕೊಡಾಕತ್ತಾರು ಇಲ್ಲಿ ಸಣ್ಣ ಹೋಳು ಕೊಡಾಕತ್ತಾರ ಆದ್ರೆ ಇಲ್ಲಿ ದೊಡ್ಡ ಹೋಳುಗಳನ್ನ ಕಡಿಮೆ ಕೊಡಾಕತ್ತಾರ ಇಲ್ಲಿ ಸಣ್ಣ ಹೋಳುಗಳನ್ನ ಜಾಸ್ತಿ ಕೊಡ ಎರಡ್ ಅಂಗಡಿ ಅದಾವಪ್ಪ ಎರಡು ಅಂಗಡಿ ಒಳಗ ಕಲ್ಲಂಗಡಿ ಪೀಸ್ಗಳು ಒಂದೇ ತರದ ಸೈಜ್ ಅದಾವ ಅಂತ ತಿಳ್ಕೊಳ್ಳಿ ಆಮೇಲೆ ಇಬ್ರು ಈಗ ನಿಮ್ಗ 10 ರೂಪಾಯಿ ದಿನ ಒಂದು ಕಲ್ಲಂಗಡಿ ಹಣ್ಣು ಕೊಡ್ತಾರ ಎಷ್ಟೋ ಒಂದು 20 ರೂಪಾಯಿ ಕೊಡಾಕತ್ತಾರ ಇಬ್ರು ಒಂದ ರೇಟಿಗೆ ಕೊಡಾಕತ್ತಾರ ಅವ್ರು ಒಬ್ನು 17 ಪೀಸ್ ಮಾಡಿ 13 ಪೀಸ್ ಕೊಡಾಕತ್ತಾನು ಇನ್ನೊಬ್ನು 19 ಪೀಸ್ ಮಾಡಿದ್ರೊಳಗಿನು 16 ಪೀಸ್ ಕೊಡಾಕತ್ತಾನು ಅವಾಗ ನೀವು ಯಾರು ಚಲೋ ಯಾರು ಎಲ್ಲಿ ನಾನು ತಗೊಂಡ್ರೆ ಚಲೋಪ ಅಂತ ಹೇಳೋದು ಅಷ್ಟು ಈಸಿ ಇಲ್ಲ ಯಾಕಂತಂದ್ರ ಒಬ್ಬನು ದೊಡ್ಡ ಹೋಳು ಕೊಡಾತಾನ ಹೋಳು ಕೊಡಾಕತ್ತಾನ ಇನ್ನೊಬ್ಬನು ಸಣ್ಣ ಹೋಳು ಮಾಡಿದಾನು ಖರೆ ಅವ್ನು ಜಾಸ್ತಿ ಹೋಳು ಕೊಡಾಕತ್ತಾನ ಅವಾಗ ಒಮ್ಮಿನ ನಮ್ಗೆ ನಿಮ್ಗ ನೋಡಿದ್ರೆ ಏನಾಗುದಿಲ್ಲ ಗೊತ್ತಾಗುದಿಲ್ಲ ರೈಟ್ ಇಷ್ಟ ಆಗೇನು ಸಹಿತ ನಾನು ಇದನ್ನ ನೋಡಿ ಹೇಳ್ಬಹುದು ಇಷ್ಟ ಆಗಿದ್ರು ಹಿಂಗಿದ್ರು ಸಹಿತ 2/3 ಮತ್ತು 4/5 ಒಳಗ 4/5 ದೊಡ್ಡದು ಅಥವಾ ಇದು ದೊಡ್ಡದು ಅನ್ನೋದು ನಾನು ಹಂಗ ಹೇಳ್ಬಹುದು ಯಾರಿಗೆ ಹೇಳ್ಬಹುದು ಅದಕ್ಕೆ ವಿತ್ ಕಾರಣ ಯಾರು ಹೇಳ್ಬಹುದು ಅವ್ರಿಗೆ ಏನ್ ಮಾಡ್ಬೇಕು ಕೈ ಎತ್ತಬೇಕು ಅಷ್ಟೇ ಉಳ್ದವ್ರ ಕೈ ಇಳಿಸಿರ್ಬೇಕು ಯಾರಿಗಿನ್ನೂ ಚಾನ್ಸ್ ಕೊಟ್ಟಿದ್ರು ಹೊಸ ಯಾರಿಗೆ ಚಾನ್ಸ್ ಕೊಟ್ಟಿದ್ರು ಓಕೆ ಜಾಹ್ನವಿ ಕೇಳೋಣ ಈಗ ಜಾಹ್ನವಿ ಹೇಳ್ತೀನಿ ಹಾ ಹೇಳು ಯಾವ್ದು ಯಾವ್ದು ದೊಡ್ಡದ ಅನ್ಸ್ತೈತಿ ಇದ್ರೊಳಗ 4/5 ರೀ ಓಕೆ ಯಾಕೆ ದೊಡ್ಡದ ಅಂದ್ರಿ ಈಗ 4/5 ಅಂದ್ರಿ ಒಂದ್ ವಸ್ತುಗ 66 ಕಿಲೋದ್ ಒಂದ್ ವಸ್ತು ತಗೊಳನ್ರಿ 60 ಕಿಲೋದ್ರಿ 60 ಕಿಲೋದ್ ಓಕೆ 60 ಕಿಲೋದ್ರಿ ಮತ್ತ ಅದ್ರಾಗ 3 ಭಾಗ 2/3 ಮಾಡ್ದಾಗ್ರಿ 3 ಭಾಗ ಮಾಡ್ದಾಗ್ರಿ ಒಂದ್ ಭಾಗಕ್ಕರಿ 20 ಬಂತು ಒಂದ್ ಭಾಗಕ್ಕೆ 20 ಬಂತ್ರಿ ಮತ್ತ 5 ಮಾಡ್ದಾಗ್ರಿ
ಹತ್ತಲ್ರಿ 12 ಬರ್ತದೆ 15 ಹಾ 12 ಬಂತ್ರಿ. ಹ್ಮ್ 12 ನಾಲ್ಕಲೆ ಮಾಡಿದ್ರಾಗ 12 ನಾಲ್ಕಲೆ ಮಾಡಿದ್ರಿ 48 ಬರ್ತೈತ್ರಿ ಕಿಲೋ ರೀ. ಹ್ಮ್ 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 ಮತ್ತೆ ಇಲ್ಲಿ ರೀ ಇಲ್ಲಿ 20 ಮಾಡ್ತೈತ್ರಿ 22 ರೀ 40 ಬರ್ತೈತ್ರಿ. ಹ್ಮ್ ಹ್ಮ್ ಅಂದ್ರ ನಮಗೆ ಇಲ್ಲಿ 40 ಕಿಲೋ ಸಿಕ್ತ್ರಿ, ಇಲ್ಲಿ 48 ರೀ. ಅಂದ್ರೆ ಈ ಕಡೆ ಜಾಸ್ತಿ ಸಿಕ್ತ್ರಿ. ಗುಡ್ 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 ರೀಸನಿಂಗ್. ಸೊ ದಿಸ್ ಇಸ್ ಅ ಗುಡ್ ರೀಸನಿಂಗ್. ಮತ್ತ ಇನ್ನೊಂದ್ ರೀತಿಯಿಂದ ಮಾಡ್ಬೋದು, ಇನ್ನು ಬಹಳ ರೀತಿಯಿಂದ ಮಾಡ್ಬೋದು. ಗಣಿತ ಒಳಗೆ ಒಂದೇ ರೀತಿಯಿಂದ ಅಂತೇನಿಲ್ಲ, ಅನೇಕ ರೀತಿಯಿಂದ ಮಾಡ್ಬೋದು. ಇದನ್ನೆಲ್ಲರೂ ಹೋಗ್ತಾರೆ ಯಾಕೆ ಹೇಳಿದ್ದು, ಜಾನ್ವಿ ಹೇಳಿದ್ದು? ಈಗ ಸಂಪತ್ತು ಕೇಳೋಣ. ಸಂಪತ್ ಹೇಳು. ಹೇಳ್ತಿ? ಹಾ ಹೇಳು. ಸರಿ 3 ಭಾಗ ಮಾಡಿ 2 ಭಾಗ ಕೊಟ್ಟೇವ ತಿಳಿರಿ. ಹ್ಮ್ ಅದ್ರಾಗ 1 ಭಾಗ ಇವ್ 3 ಭಾಗ 2 ಮಾಡಿದೇವ ತಿಳಿರಿ. ಅವು ದೊಡ್ಡ ಹೋಳಿರ್ತಾವ್ರಿ. ಹ್ಮ್ 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 ಆದ್ರಿಂದ ಅವ್ರಿಗೆ ದೊಡ್ಡದೊಂದು ಒಂದ ಹೋಳ ಉಳಿದ್ರುನು ದೊಡ್ಡ ಹೋಳ ಉಳಿತೈತ್ರಿ. ಹಾ 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 ಆದ್ರೆ ಇಲ್ಲಿ 5 ಭಾಗ ಮಾಡಿರ್ತಾವಲ್ರಿ, ಸಣ್ಣ ಮಾಡಿರ್ತಾವ್ರಿ. ಹಾ ಸಣ್ಣ ಭಾಗ ಮಾಡಿದ್ರಿ ಅದ 4 ಭಾಗ ನಮಗ್ ಬಂದ್ರ ಅವ್ರಿಗೆ ಸಣ್ಣ ಭಾಗ ಅವ್ರಿಗೆ ಉಳಿತೈತ್ರಿ. ಕರೆಕ್ಟ್. ನಮಗ್ ಹೆಚ್ಚು ಭಾಗ ಬಂದಿರ್ತೈತ್ರಿ, ಅದಕ್ 4/5 ದೊಡ್ಡದ್ರಿ. ಎಸ್, ಸಂಪತ್ ಹೇಳಿದ್ ಲಾಜಿಕ್ ಗೊತ್ತಾಯ್ತು ಈಗ? ಸಂಪತ್ ಹೇಳಿದ ತರ್ಕ ಗೊತ್ತಾಯ್ತು? ವೆರಿ ವೆರಿ ನೈಸ್ ಸಂಪತ್. ಸೊ ಅವೇನ್ ಮಾಡಿದಾನು, ಎಷ್ಟು ಅಂಗಡಿ ತನ್ನ ಕಡೆ ಉಳಿಸ್ಕೊಂಡಿದಾನೋ ಅದನ್ನ ನೋಡ್ರಿ ಈಗ. 4/5 ಒಳಗ ಅವ ಎಷ್ಟು ಉಳಿಸ್ಕೊಂಡ? 1/5 ಅನ್ನ ಉಳಿಸ್ಕೊಂಡ. ಅಂದ್ರ 5 ಹೋಳು ಮಾಡಿ 1 ಹೋಳು ಮಾತ್ರ ತನ್ನ ಕಡೆ ಇಟ್ಕೊಂಡ, ಸಣ್ಣ ಹೋಳ ಐತದು. 2/3 ಒಳಗ 3 ಭಾಗ ಮಾಡಿ 2 ನನಗ್ ಕೊಟ್ಟ, 1 ಇಟ್ಕೊಂಡ. ಅದು ಒಂದೇ ಇಟ್ಕೊಂಡ್ ಎಂತದೈತಿ? ದೊಡ್ಡದು ಇಟ್ಕೊಂಡಿದ್ದಾನ. ಹಾ ಅಂದ್ಮೇಲೆ ನನಗೆ ಎಲ್ಲಿ ಹೆಚ್ಚಿಗೆ ಸಿಗತೈತಿ? 4/5 ಒಳಗ್ ನನಗೆ ಹೆಚ್ಚಿಗೆ ಸಿಗತ್ತೆ. ಯಾವಾಗ ಅವನು ಸಣ್ಣದ್ ಇಟ್ಕೋತಾನೋ ಅವಾಗ ನನಗೆ ಏನಾಗ್ತೈತಿ? ದೊಡ್ಡ ಸಿಗ್ತೈತಿ. ರೈಟ್? ಸೊ ವಿ ಕ್ಯಾನ್ ಲುಕ್ ಅಟ್ ದಿ 1 ಮೈನಸ್ ಆಫ್ ದಟ್ ಥಿಂಗ್. ವಾಟ್ ಹಿ ಇಸ್ ಡೂಯಿಂಗ್ ಈಸ್ ಅದ್ರದ್ದು ಕಾಂಪ್ಲಿಮೆಂಟ್ ಅಂತ ಕರಿತೀವಿ ನಾವು. ಅದಕ್ಕೆ ಮುಂದೆ ಹೋದಾಗ ಅದಕ್ಕೆ ಶಬ್ದಗಳು ಬರ್ತಾವ. ಅದಕ್ಕೆ ಈಗ ಬೇಡ. ಅವೇನ್ ಮಾಡತ್ತಾನು, ಉಳಿದು ಬರೀ ಸಿಂಪಲ್ ನಮ್ಮ ಆಡು ಭಾಷೆ ಹೋಗಿ ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಮುಂದೆ ನಿಮ್ಗೆ ಇಂಗ್ಲಿಷ್ ಶಬ್ದಗಳು ಬರ್ತಾವ, ನಿಮ್ಗೆ ಕ್ಲಿಯರ್ ಆಗ್ಬೋದು. ಯಾವ ಈ ಯೋಚನೆ ನಿಮ್ಗೆ ಬಂದಿರ್ತಲ್ಲ ಅದು ಬಂದ್ಬಿಡ್ತೈತ ಅಂತ. ಸೊ ಏನ್ ಮಾಡತ್ತಾನ ಅವನು, 4/5 ಒಳಗ ನನಗ್ 4/5 ಕೊಟ್ಟಾನಂದ್ರೆ ಅವ್ನು ಇಟ್ಕೊಳತಾನೆ ಎಷ್ಟು? 1/5 ಇಟ್ಕೊಳತಾನ. 5 ಭಾಗ ಮಾಡಿದಕ್ಕಿಂತ 1 ಪೀಸ್ ಇಟ್ಕೊಳತಾನ. ಅದು ಸಣ್ಣದ್ ಇಟ್ಕೊಳತಾನ. 2/3 ಅಂಗಡಿ ಅವ ಏನ್ ಮಾಡತಾನು, ನನಗ್ 2/3 ಕೊಟ್ಟು 1/3 ಅವ ಇಟ್ಕೊಳಕತ್ತಾನು. ಸೊ 1/3 ಅಂದ್ರೆ ದೊಡ್ಡ ಪೀಸ್ ಒಂದನ್ನ ಇಟ್ಕೊಳಕತ್ತಾನು. ಸೊ ಆಬ್ವಿಯಸ್ಲಿ ದೊಡ್ಡ ಪೀಸ್ ಅವ್ ಇಟ್ಕೊಂಡಾಗ ನನಗೆ ಸಣ್ಣದ್ ಕೊಡಾಕತ್ತಾನ. 4/5 ಅವನು ಸಣ್ಣ ಪೀಸ್ ಇಟ್ಕೊಂಡು ನನಗೆ ಹೆಚ್ಚಿಗೆ ಕೊಡಾಕತ್ತಾನು. 4/5 therefore is bigger. ಹೌದಲ್ಲ? ಅದನ್ನ ಲಕ್ಷ ಕೊಟ್ಟು ನೋಡಿದಾಗ ಗೊತ್ತಾಕೈತಿ ನಿಮ್ಗೆ 4/5 ಏನಾಗಿರ್ತೈತಿ? ದೊಡ್ಡದಾಗಿರ್ತೈತಿ. ಎಸ್, ವೆರಿ ಗುಡ್. ಸೊ ಇಲ್ಲಿ ಸಹಿತ ಏನಾಗಿತ್ತು? 6/7 ದೊಡ್ಡದಾಗಿತ್ತು. ಇಲ್ಲಿ 7/11. ಓಕೆ, ಈಗ ನೋಡ್ರಿ 4th ಒನ್. ಇಲ್ಲೂ ಅದೇ ತರ್ಕ ಮಾಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ಸಂಪತ್ ಹೇಳಿದ ತರ್ಕವನ್ನು ಮಾಡಿದ್ರೆ ಇಲ್ಲೂ ಗೊತ್ತಾಗ್ತೈತಿ ಯಾವ್ದು ದೊಡ್ಡದು. ಸೇಮ್ ಅದಾವ್ರಿ. 99/100. ಒಂದ್ ನಿಮಿಷ. ಈಗ ಯಾರೋ ಒಬ್ರು ಸೇಮ್ ಅದಾವಂದ್ರ, ಯಾಕೆ ಸೇಮ್ ಅದಾವಂದ್ರ ಅವರು ರವಿ ಹೇಮಗಿರಿ ಮಠ ಹೇಳಿದಿಲ್ಲ ಆ ತರ್ಕ ಯೋಚನೆ ಮಾಡಿದ್ವಿ. ಯಾಕಂದ್ರ 100 - 99 ಅಂದ್ರೆ ಇಲ್ಲಿ ಒಂದಾತು, 50 - 49 ಒಂದ ಉಳಿದೈತಂತ. ಈ ತರ್ಕ ತಪ್ಪಿದು ಲಾಜಿಕ್. ಯಾಕೆ ತಪ್ಪ? ಅವನು ಒಂದ ಹೊಳ ಇಟ್ಕೊಂಡನು, ಇವನು ಒಂದ ಹೊಳ ಇಟ್ಕೊಂಡನು. ಮತ್ತೆ ಯಾಕೆ ತಪ್ಪು? ಇದೇ ಹೇಳಿದ್ ನಾವು ಒಬ್ರಿಗೆ. ಆಬ್ವಿಯಸ್ಲಿ ಇದು ದೊಡ್ಡದೈತಿ, ಇದು 49/50 ಸಾಂದೈತಿ. ಯಾಕಂದ್ರ ಇಲ್ಲಿ ಉಳ್ಕೊಂಡದ್ ಹೋಳ ಎಷ್ಟು, ಇಲ್ಲಿ ಎಷ್ಟು ಉಳ್ಕೊಂಡೈತಿ? ಇದು ಎಷ್ಟು ಉಳ್ಕೊಂಡೈತಿ? 1/50 ಉಳ್ಕೊಂಡೈತಿ. ಇಲ್ಲಿ ಎಷ್ಟು ಉಳ್ಕೊಂಡೈತಿ ಅಂಗಡಿ ಅವನ ಕಡೆ? 1/100. ಅರ್ಥ ಆಯ್ತು? ಏನಾದ್ರು ಡೌಟ್ ಆಯ್ತು? ಮತ್ತೆ ಇನ್ನು ಇದ್ ದೊಡ್ಡದೈತಿ, ತಿಳಿದಿಲ್ಲ ಅಂತನೂ ಅನ್ನತ್ತಿರೋ, ಏನ್ ಡೌಟ್ ಇಲ್ಲ ಅನ್ನತ್ತಿರೋ? ಥರ್ಡ್ ಒನ್ ಇನ್ನೊಮ್ಮೆ ಹೇಳ್ರಿ. ಓಕೆ, ಥರ್ಡ್ ಒನ್ ಮತ್ತು 4th ಒನ್ ಸೇಮ್ ಅದಾವ. ಇಲ್ಲಿ ನೋಡ್ರಿ, 2/3 ಅಂದ್ರೆ ಏನು? 3 ಭಾಗ ಮಾಡಿ 2 ಭಾಗ ಕೊಟ್ಟಿದ್ದಾರೆ. ಹಿಂಗ್ 3 ಸಮಾನ ಭಾಗ ಮಾಡಿದರು,
3 ಸಮ ಭಾಗ ಮಾಡಿದಾರು. ಇದ್ರಾಗ 2 ಭಾಗ ನಿಮಗ್ ಕೊಟ್ಟಿದಾರು. ಅಂಗಡಿಯವ್ ನಿಮ್ಗೆ ಇಷ್ಟು ಕೊಡಾಕತ್ತಾನ. ಅಂಗಡಿಯವನ ಕಡೆ ಪೀಸ್ ಎಷ್ಟು ಉಳಿತು? ಬರೇ 1 ಭಾಗ ಉಳಿತು. ಬಟ್ ಎಂತದ್ದು ಉಳ್ದೈತೆ ಅದು 1/3 ಈಗ ನೋಡಿ, ಈಗ 4/5 ನೋಡೋಣ. ಈಗ ಹೆಂಗ್ 4/5 ಒಳಗೆ ಏನಾಕೈತಿ? 5 ಭಾಗ ಆಗ್ತಾವ. ಇದ್ರ 5 ಭಾಗ ಹಾ 5 ಭಾಗ ಅಂದ್ರೆ ಹೆಂಗ ಹಾಕಾವ್? ಸುಮಾರು ಹಿಂಗ ಹಾಕಾವ್. ಈ ತರ ಹಾಕಾವ್. ಇವೆಲ್ಲ 1/5 1/5 1/5 1/5 1/5 ಭಾಗಗಳು. ಇರ್ದಾಕಿತ್ತ ಸ್ವಲ್ಪ ಸಣ್ಣ. ಇದ್ರಾಗ ಇನ್ನು 4 ಕೊಡಾಕತ್ತಾನ. 4 ಕೊಡಾಕತ್ತಾನ. ಇದನ್ನ 1 2 3 4 ಕೊಡಾಕತ್ತಾನ. ಇಟ್ಕೊಳತ್ತಾನ ಎಷ್ಟವನು? 1/5 ಅಷ್ಟೇ ಇಟ್ಕೊಳತ್ತಾನ. 5ರಾಗ ಮಾಡಿದ್ದು 1 ಭಾಗ ಇಟ್ಕೊಳತ್ತಾನ. ಇಷ್ಟು ಇಟ್ಕೊಳತ್ತಾನ. ಸೊ ಇಲ್ಲಿ ಹೆಚ್ಚಿಗೆ ಇಟ್ಕೊಂಡು ಏನು? ಇಲ್ಲಿ ಹೆಚ್ಚಿಗೆ ಇಟ್ಕೊಂಡು ಇಲ್ಲಿ ಹೆಚ್ಚಿಗೆ ಸೊ ಹಾ ಸೊ ನಿಮ್ಗೆ ಇಲ್ಲಿ ನೋಡ್ರಿ 4/5 ಒಳಗ್ ನಿಮ್ಗೆ ಹೆಚ್ಚಿಗೆ ಸಿಕ್ತು ನೋಡ್ರಿ. ಇಷ್ಟೆಲ್ಲಾ ಸಿಗಾಕತೈತಿ ನಿಮ್ಗೆ. ಬರೀ ಇಷ್ಟು ಬಿಟ್ರ ಉಳ್ದಿದ್ ಎಲ್ಲಾ ಇಷ್ಟೆಲ್ಲಾ ಸಿಗಾಕತೈತಿ ನೋಡ್ರಿ. ಇಲ್ಲಿ ಇಷ್ಟ ಸಿಗಾಕತೈತಿ. ಸೊ ಅರ್ಥ ಆಯ್ತಾ ಹೇಳತ್ತಿದ್ದು? ಏನ್ ಬಿಟ್ಟ 2/3 ಒಳಗ 1/3 ಅಷ್ಟ ನಿಮಗ್ ಸಿಕ್ಕಿಲ್ಲ. 1 ಪೂರ್ತಿ ಸಿಗೋದ್ರಾಗ ಎಷ್ಟು ಕಡಿಮೆ ಐತಿ? ಬರೀ 1/3 ಕಡಿಮೆ ಐತಿ. 4/5 ನಿಮಗ್ ಸಿಕ್ಕೈತೆ ಅಂದ್ರ 1 ಪೂರ್ತಿ ಸಿಗೋದ್ರಾಗ ಕೇವಲ 1/5 ಮಾತ್ರ ನಿಮಗ್ ಸಿಕ್ಕಿಲ್ಲ. ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಹೆಚ್ಚಿಗೆ ಸಿಗಾಕತೈತಿ. 4/5 ಒಳಗ ಹೆಚ್ಚಿಗೆ ಸಿಗಾಕತೈತಿ. ಕ್ಲಿಯರ್? ಓಕೆ. ಈಗ ಇದನ್ನ ನೀವು ಏನ್ ಮಾಡ್ಬೋದು? ಇದನ್ನ ಈ ತರ ನಿಮ್ಗ ಮಾಡ್ಬೋದು. ಆದ್ರ ನಿಮ್ಗ ಲಾರ್ಜರ್ ಅಂಡ್ ಲಾರ್ಜರ್ ಆದಾಗ ಒಮ್ಮೆ ಏನಾಗ್ತೈತಿ? ಕನ್ಫ್ಯೂಷನ್ ಬಾಳ ಆಗ್ತಾವಲ್ಲ. ಅದಕ್ಕಾಗಿ ಅಥವಾ ನೀವು ಒಂದು ಮೆಕ್ಯಾನಿಕಲ್ ಅಂದ್ರೆ ಯಾಂತ್ರಿಕ ಪ್ರೊಸೆಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಏನ್ ಮಾಡಿದಾರೆ? ನಿಮ್ಗ ಸಮಾನ ಭಿನ್ನ ರಾಶಿಗಳು ನಮ್ಗ ಕೆಲ್ಸಕ್ಕೆ ಬರ್ತಾವೆ. ಏನ್ ಸಮಾನ ಭಿನ್ನ ರಾಶಿಗಳನ್ನ ಹೆಂಗ್ ಪಡ್ಕೋಬಹುದು? ನಾನು ಹೇಳಿದ್ನಲ್ಲ, ಅಂಶಕ್ಕೂ ಛೇದಕ್ಕೂ ಇದೇ ಸೇಮ್ ಸಂಖ್ಯೆಯಿಂದ ಗುಣಿಸಿದಾಗ ಬೆಲೆಯಲ್ಲಿ ಏನಾಗುದಿಲ್ಲ, ಯಾವ ಬದಲಾವಣೆನೂ ಆಗುದಿಲ್ಲ. ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ಕೋತೇನೆ ನೋಡ್ರಿ. ಈಗ ನಾ ಏನ್ ಮಾಡ್ತೇನೆ? ಈಗ 7/11 ಐತಲ್ಲ, ಇದನ್ನ ಮತ್ತು 6/30 ಅಂದೂನ ಇಲ್ಲ ಇಲ್ಲಿ. ಓಕೆ. ಸೊ 7/11 ಮತ್ತು 6/13 ಇದನ್ನ ನಾನು ಯಾವಾಗ ಈಸಿಲಿ ಕಂಪೇರ್ ಮಾಡ್ಬೋದು? ಛೇದ ಸೇಮ್ ಇದ್ದಾಗ ಈಸಿಲಿ ಕಂಪೇರ್ ಮಾಡ್ಬೋದೋ ಇಲ್ಲೋ? ಯಾಕಂದ್ರೆ ಛೇದ ಸೇಮ್ ಇದ್ದಾಗ ನಾನು ಕೇವಲ ಅಂಶವನ್ನು ನೋಡಿ ಮಾತ್ರ ನಾನು ಏನ್ ಮಾಡ್ಬೋದು? ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ನಿರ್ಧಾರ ಮಾಡ್ಬೋದು. ಯಾಕಂದ್ರೆ ಛೇದ ಸಣ್ಣ ಇದ್ದಾಗ ಏನಂತ ಅರ್ಥ? ಹೋಳುಗಳು ಸೇಮ್ ಸೈಜ್ ಇದ್ದು ಅದಾವ. ಹೋಳುಗಳು ಸೇಮ್ ಸೈಜ್ ಇದ್ದು ಇದ್ದಾಗ ಎಲ್ಲಿ ಹೆಚ್ಚಿಗೆ ಹೋಳು ಬರ್ತಾವಲ್ಲ ಅಲ್ಲಿ ತಗೊಂಡ್ರ ಆತ ನನ್ ಕೆಲಸ. ಸೊ ಛೇದಗಳನ್ನ ಹೆಂಗ್ ಸೇಮ್ ಮಾಡ್ಕೊಳ್ಳೋದು? ಛೇದಗಳನ್ನ ಸೇಮ್ ಮಾಡಕ್ ನಾನು ಯಾವ್ದಾರ ಸೇಮ್ ಸಂಖ್ಯೆಯಿಂದ ಅಂಶವನ್ನು ಛೇದವನ್ನು ಗುಣಿಸ್ಬೋದಲ್ಲ, ಅದನ್ನ ನಾವು ಉಪಯೋಗಿಸೋಣ. ಇಲ್ಲಿ ನಾನು 11 ಮತ್ತು 13 ಇವೆರಡೂದ್ರ ಮಗ್ಯಾಗಿರುವಂತದ್ದು ಯಾವ್ದಾರ ಒಂದ್ ಸಂಖ್ಯೆ ತಗೊಂಡ್ರು ಸಾಕು. ನಾನು ಹಾ ಅಥವಾ ಯಾವ್ದಾರ ಒಂದು ಸಾಮಾನ್ಯ ಅಪವರ್ತ್ಯವನ್ನ ತಗೊಂಡ್ರೆ ಸಾಕು. ನಾನು ಇವೆರಡೂದ್ರ ಮಗ್ಯಾಗಿರ್ಬೇಕು. ಇದ್ರ ಮಗ್ಯಾಗೂ ಇರ್ಬೇಕು, ಇದ್ರ ಮಗ್ಯಾಗೂ ಇರ್ಬೇಕು. ಯಾವ್ದು ಬರ್ತದೆ? 143 ಬರ್ತದೆ. ಹಾ ಹಾ ಕೇಳು ಕ್ವಶನ್ ಇದ್ರೆ. ಹಾ ಸರ್, ಈ 7/11 ಐತಲ್ರಿ, ಹಾ ಅದಕ್ಕೆ ಅಂಶ ಮತ್ತು ಛೇದಕ್ 13 ಗುಣಿಸ್ರಿ. ಮತ್ತ 6/13 ಅಂಶ ಮತ್ತು ಛೇದಕ್ 11 ಗುಣಿಸಿದ್ರ ಛೇದಗಳು ಸಮಕ್ಕಾವ್ರಿ. ಮತ್ತೆ ಪ್ರಶ್ನೆ ಕೇಳ್ತಾನಂದಿ ನೀನು ಹೇಳಿದೆ. ನನಗ ಪ್ರಶ್ನೆ ಏನು ಕೇಳಿಲ್ಲ. ಅಲ್ರಿ ಟ್ರಿಕ್ಸ್ ಹೇಳಿದ್ರೆ ಇದು ಬರ್ತೈತಿ. ನಂಬರ್ ಸಿಸ್ಟಮ್ ಒಳಗೆ ಐತರಿ. ಯಾರು? ಸಂಪತ್ ಹೇಳ್ದೀಗ? ಯಾರು ಹೇಳಿದ್ರಿ? ಸಂಪತ್. ಓಕೆ. ಈಗ ನೋಡ್ರಿ, ಈಗ ಕರೆಕ್ಟ್ ಸಂಪತ್ ಹೇಳಿದ್ದು. ಈಗ ಓಕೆ, ಇದು ನಿಮಗ್ ಟೆಕ್ನಿಕ್ ಏನು ಹೊಸದಿಲ್ಲ, ಇದೆಲ್ಲ ಐತ್ ನಿಮಗ. ಬಟ್ ನಾನು ಏನ್ ಮಾಡಾಕತ್ತೀನಿ, ಆ ಪ್ರೊಸೆಸ್ ಯಾಕೆ ಮಾಡಾಕತ್ತೀನಿ ಅದನ್ನ ಸ್ವಲ್ಪ ನೋಡ್ಕೊರಿ. ಯಾಕೆ ನೀವು ಮಾಡ್ತೀರಿ. ಸೊ ನಾ ಏನ್ ಮಾಡ್ಬೇಕೀಗ? ನಮ್ದು ಗುರಿ ಏನೈತಿ? ಈಗ ಅಂಶ ಮತ್ತು ಛೇದವನ್ನು ಸೇಮ್ ಮಾಡ್ಬೇಕು.
ಸೇಮ್ ಮಾಡ್ಬೇಕಂದ್ರ ಹಂಗ ಸುಮ್ನೆ ಸೇಮ್ ಮಾಡಕ್ ಬರಂಗಿಲ್ಲ. ಸೇಮ್ ಅದ್ರ ನೋಡ್ರಿ, ಹಂಗಾರ ಇದಕ್ಕೂ 2 ಕೂಡಿಸ್ಬಿಡೋಣ್ರಿ, ಇದು 13 ಆಗಿಬಿಡ್ತೈತಿ, 7/13 ಬರಿತೇನ್ರಿ ಅಂದ್ರ ಆಗುದಿಲ್ಲ. ಇದು ಯಾಕೆ ಆಗುದಿಲ್ಲ? ಇದು ಈ ಬೆಲೆ ಏನಾಗ್ಬಿಡ್ತು, ಈಗ ಚೇಂಜ್ ಆಗ್ಬಿಡ್ತು. 13ರಾಗ 7 ಕೊಡೋದು ಬೇರೆ, 11ರಾಗ 7 ಕೊಡೋದು ಬೇರೆ. ಹಿಂಗೆಲ್ಲ ಮಾಡೋಂಗಿಲ್ಲ ರೈಟ್? ದಿಸ್ ಇಸ್ ರಾಂಗ್. ನಾ ಈಗ ಏನ್ ಮಾಡ್ತೇನೆ ನೋಡ್ರಿ, ಈಗ 7/11ನ್ನ 6/13ನ್ನ ಛೇದ ಮಾಡ್ಬೇಕಂದ್ರೆ ಒಂದೇ ಒಂದು ನಾನು ಕ್ರಿಯೆ ಮಾಡ್ಕೋಬಹುದು. ಏನಾನ ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸಬಹುದು, ಅಥವಾ ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಭಾಗಿಸಬಹುದು. ಕೂಡಿಸಿರ ಆಗೋದಿಲ್ಲ. ಅಂಶಕ್ಕೂ ಛೇದಕ್ಕೂ ಅಷ್ಟ ಕೂಡ್ಸಾಕ್ ಬರುದಿಲ್ಲ. ಮತ್ತೆ ನೆನಪಿರ್ಲಿ, ಕೂಡ್ಸಿರ ತಪ್ಪಾಕತಿ. ನಾ ಅಂಶಕ್ಕೂ ಅಷ್ಟ ಕೂಡಿಸ್ತೇನ್ರಿ, ಛೇದಕ್ಕೂ ಅಷ್ಟ ಕೂಡಿಸ್ತೇನ್ರಿ, ಸೇಮ್ ಬೆಲೆ ಬರ್ತೈತ್ರಿ ಅಂದ್ರೆ ತಪ್ಪು. ನೋಡ್ರಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಕೊಡ್ತೇನೆ ನೋಡ್ರಿ, ಮತ್ತೆ ಉದಾಹರಣೆ ಕೊಡ್ತೇನೆ. 1/2 ಐತಿ. ಈಗ ನಾ ಏನ್ ಮಾಡ್ತೇನಿ, ಅಂಶಕ್ಕನು ಏನ್ ಮಾಡ್ತೇನಿ 1 ಕೂಡಿಸ್ತೇನಿ, ಛೇದಕ್ಕನು 1 ಕೂಡಿಸ್ತೇನೆ. ಏನ್ ಬಂತ ಅವಾಗ? 2/3 ಬಂತು. ಈಗ 2/3 ಇದ್ದಿದ್ದು 1/2ಗೆ ಸೇಮ್ ಐತೇನು? ಇಲ್ಲ. ಹಾ, ಸೊ ಕಳೆದ್ರು ಸೇಮ್ ಆಗುದಿಲ್ಲ, ನೆನಪಿರ್ಲಿ. ಫಾರ್ ಎಕ್ಸಾಂಪಲ್ ಈಗ 2/3 ಸ್ಕ್ರೀನ್ ಕಾಣಿಸುತ್ತೆ. ಈಗ ನಾನು ಅಂಶದೊಳಗನು 1 ಕಳಿತೇನಿ, ಛೇದದೊಳಗನು 1 ಕಳಿತೇನೆ. ಓಕೆ, ಈಗ ಜಸ್ಟ್ ಕೇಳ್ಕೊರಿಗ ನಡಕ ಮಾತಾಡ್ಕೋಬೇಡ. 2 ಒಳಗ 1 ಕಳೆದ್ರೆ 1, 3 ಒಳಗ 1 ಕಳೆದ್ರೆ 2. ಈ 1/2 ಮತ್ತು 2/3 ಎರಡು ಸೇಮ್ ಅಲ್ಲ ನೋಡ್ರಿ. 2/3 ಏನಿತ್ತು ಒರಿಜಿನಲ್, 1/2 ಐತೆ, ಎರಡು ಸೇಮ್ ಉಳಿಲಿಲ್ಲ. ಸೊ ನೆನಪಿರ್ಲಿ, ಅಂಶಕ್ಕೂ ಛೇದಕ್ಕೂ ನೀವು ಸೇಮ್ ಸಂಖ್ಯೆಯಿಂದ ಕೂಡಿಸಬಾರ್ದು, ಕಳಿಬಾರ್ದು. ಕೇವಲ ಯಾವಾಗ ನಿಮ್ಗೆ ಬೆಲೆ ಚೇಂಜ್ ಆಗುದಿಲ್ಲಪ್ಪ, ಬೆಲೆ ಚೇಂಜ್ ಆಗದೆ ನೀವ್ ಏನಾದ್ರು ಮಾಡ್ಬೇಕಾಗಿತ್ತಂದ್ರೆ ಕೇವಲ ನೀವ್ ಏನ್ ಮಾಡ್ಬೋದು, ಅಂಶಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸೋದು, ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸೋದು. ಅಂದ್ರ ಎಷ್ಟು ಪಟ್ಟು ಹೋಳುಗಳನ್ನ ಹೆಚ್ಚಿಗೆ ಮಾಡಿರ್ತೀರೋ ಅಷ್ಟೇ ಪಟ್ಟು ನೀವು ತಗೊಳ್ಳೋ ಸಂಖ್ಯೆಯನ್ನು ಹೆಚ್ಚು ಮಾಡ್ಬೇಕು. ಹೋಳುಗಳ ಸಂಖ್ಯೆ ಡಬಲ್ ಮಾಡಿದ್ರೆ ತಗೊಳ್ಳೋದನ್ನ ಡಬಲ್ ಮಾಡಬಹುದು. ನೀವು ಹೋಳುಗಳ ಸಂಖ್ಯೆನ 10 ಪಟ್ಟು ಮಾಡಿದ್ರೆ ತಗೊಳ್ಳೋದನ್ನ ನೀವು 10 ಪಟ್ಟು ಜಾಸ್ತಿ ಮಾಡಬಹುದು. ಆವಾಗ ನಿಮ್ಗೆ ಏನ್ ಸಿಕ್ತಿತ್ತೋ ಮೊದಲ ಅಷ್ಟ ಸಿಗ್ತೈತಿ. ಈ ಕ್ಲಿಯರ್ ಇರ್ಬೇಕು ನಿಮಗೆ. ಈಗ ನಾವು ಆ ಒಂದು ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಂಡು ಇವನ್ನೆರಡನ್ನು ಏನ್ ಮಾಡೋಣ, ಈಗ ಹೆಂಗ್ ಮಾಡೋಣ? 13 ಮತ್ತು 11 ಎರಡರ ಮಗ್ಗಿಯಾಗಿರುವಂತದ್ದು ಯಾವ್ದಾರ ಸಂಖ್ಯೆ ತಗೋರಿ. ನೀವು ಲ ತಗೋಬೇಕಂತ ಇಲ್ಲ, ಯಾವುದೇ ಸಾಮಾನ್ಯ ಅಪವರ್ತ್ಯವನ್ನ ತಗೊಳ್ಬಹುದು. ನೀವು ಯಾವುದೇ ಸಾಮಾನ್ಯ ಅಪವರ್ತ್ಯ ತಗೋಬಹುದು. ಲ ಅತ್ಯಂತ ಸಣ್ಣದಾಗಿರೋದ್ರಿಂದ ಅದನ್ನ ನಾರ್ಮಲಿ ತಗೋಬೇಕು. ಸೊ 7/11 ಐತಿ, 6/13 ಐತಿ. ಇವುಗಳ ಲಸ 143 ಬಂತು. ಅದನ್ನ ಬರಾಕ್ ನಾವ್ ಏನ್ ಮಾಡ್ಬೇಕಾಕತಿ? ಇದನ್ನ ಇದನ್ನು 11ರಲ್ಲೇ ಇದನ್ನ 11ರಲ್ಲೇ ಗುಣಿಸ್ತೀನಿ. ಆವಾಗ ಇದು ಎಷ್ಟಾತು? 143 ಆತು. ಛೇದ 13 7 ಎಷ್ಟಾತು? 91. ಇದು ಎಷ್ಟಾತು? ಇದು ಒಂದ್ ಕಡೆ ಆತು, ಇದು ಒಂದ್ ಕಡೆ ಆತು. ಇದೇನಾಯ್ತು? ಇಲ್ಲಿ ಛೇದ ನೋಡ್ರಿ 143 ಆಯ್ತು. 140 11 6 ಈಗ ನೋಡ್ರಿ, ಈಗ ನಮ್ಗೆ ಏನ್ ಗೊತ್ತಾಗಾರ 91/143. ಈಗ ನೋಡ್ರಿ ಗೊತ್ತಾಗಕೈತಿ. ಈಗೆಲ್ಲಾ ಬಣ್ಣ ಬಯಲಾತ್ ನೋಡ್ರಿ ಇದ್ರದ್ದು. 143 ಭಾಗ ಮಾಡಿ 91 ಕೊಡತಾನು. ಇವನು 143 ಭಾಗ ಮಾಡಿ 66 ಭಾಗ ಕೊಡತಾನು. ಅಂದ್ರೆ ಇವ್ ಡೆಫಿನೆಟ್ಲಿ ಏನದಾನು ಬಾಳ್ ಕೊಡಾಕತ್ತಾನ. ಇವ್ ಬಾಳ್ ಕೊಡಾಕತ್ತಾನ ಏನ್ ಅರ್ಥ? ಇವ್ ಬಾಳ್ ಕೊಡಾಕತ್ತಾನಂದ್ರೆ ಏನ್ ಅರ್ಥ? ಇವನು 11/11 ದೊಡ್ಡದೈತ್ರಿ. ಯಾಕಂದ್ರೆ ಇವೆರಡು ಸೇಮ, ಇವೆರಡು ಏನು ಸೇಮ. ಇವು ಹಳೆ ಅಲ್ಲ ಮಗಳ, ಹಿಂಗ್ ಬರೆಯೋದಂದ್ರೆ ಹಳೆ ಅಲ್ಲ ಮಗಳ ಗಂಡ ಅಂತ ಹೇಳ್ತೀವಿ. ಅಂದ್ರೆ ಒಂದನ್ನ ನಾವು ಬೇರೆ ಬೇರೆ ರೀತಿಯಿಂದ ಬೆಳ್ಬಹುದು. ಹಂಗ ಕರೆಕ್ಟ್, ಸಿಂಪ್ಲಿಫೈ ಮಾಡಿದ್ವಿ ಅಷ್ಟ, ಅಥವಾ ದೊಡ್ಡದ್ ಮಾಡಿದ್ವಿ ಅಷ್ಟೇ. ಕ್ಲಿಯರ್? ಸೊ ಇದನ್ನ ನೀವು ಟೆಕ್ನಿಕ್ ಅನ್ನ ಬಳಸಿರ್ತೀರಿ ಈಗಾಗಲೇ. ಓಕೆ ಓಕೆ. ಸೊ ಇಕ್ವಿವೆಲೆಂಟ್ ಫ್ರಾಕ್ಷನ್ ಏನು? ಹಂಗ ಮಾಡಕ್ ಹೋಗಿ ಕನ್ಫ್ಯೂಷನ್ ಆದ್ರೆ ಹಿಂಗೂ ಮಾಡ್ಬೋದ್ರಿ ಮನಸ್ಸಿನ ಒಳಗ್ರಿ. ಮನಸ್ಸಿನಾಗ ಹೌದೌದು, ಮನಸ್ಸಿನಾಗ ನೀವು ಮಾಡ್ಬೇಕಾದ್ರೆ ಆಕ್ಚುಲಿ ಇದೇ ರೀತಿ ಮಾಡ್ಬೇಕು. ಆದ್ರೆ ಮನಸ್ಸಿನಾಗ ಮಾಡೋದು ನಿಮ್ಗೆ ಎಲ್ಲೆಲ್ಲೂ ಯೂಸ್ ಬರ್ತೈತಿ, ನಿಮ್ಗೆ ಸ್ಲೋಲಿ ಗೊತ್ತಾಕೈತಿ. ನೀವ್ ಏನ ಮನಸ್ಸಿನಾಗ ಹೇಳಿದ್ನಿಲ್ಲ ಅದನ್ನ ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಹೋಗಿ ಮತ್ತೆ ಎಕ್ಸಾಮ್ನಾಗ ಹೇಳ್ಬೇಡ್ರಿ, ಇಲ್ರಿ ನಂಗೆ ನೋಡ್ರೆ ಗೊತ್ತಾಗತೈತ್ರಿ ಅಂತ. ನಿಮ್ಗೆ ಹೆಂಗ್ ನೋಡಿದ್ರೆ ಗೊತ್ತಾಗತ್ತೋ ಅದನ್ನ ಕರೆಕ್ಟ್ ಆಗಿ ಮಾಡಂತಾರ ಸರ್, ಹೌದಿಲ್ಲ? ಹಂಗ್ ಮಾಡಕ್ ಹೋಗ್ಬೇಡ್ರಿ. ನಾನ್ ನಿಮ್ಗೆ ಅದನ್ನ ಹೇಳಿದಕ್ಕೊಂದು ಉದ್ದೇಶ ಐತಿ, ಬೇರೆ ಪರ್ಪಸ್ ಐತಿ. ನಿಮ್ಗೆ ಮುಂದದು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ಸ್ ಇರ್ತಾವಲ್ಲ, ಅಲ್ಲೆಲ್ಲ ಬಹಳ ಸ್ವಲ್ಪ ಹೆಲ್ಪ್ ಆಕೈತಿ. ಮತ್ ನಿಮ್ಗೆ ಎಲ್ಲಾದ್ರೂ ನಿಮ್ದ ಏನಾದ್ರು ತಪ್ಪು ಏನಾದ್ರು ನಿಮ್ದು ಇಲ್ಲಿ ಮಿಸ್ಟೇಕ್ ಆಗಿತ್ತು ಅಂದ್ರೆ ನಿಮ್ಗ ಗೊತ್ತಾಕೈತಿ ಲಗುನ.
ಅದ್ರ ಸಲುವಾಗಿ ಹೇಳಿದೆ ನಾನು. ಹಾ ರೀ ಸರ್. ಓಕೆ ಸರ್. ಓಕೆ ಮ್ಯೂಟ್ ಮಾಡ್ರಿ ಡಬ್ ಮಕ್ಕೊಂಡ್ರೆ ಹೆಂಗ್ ಮುಗ್ಸತೈತದ? ಯಾರೋ ಮಾತಾಡಕತ್ತೀರಿ, ತಪ್ಪ ಮಾಡ್ರಿ, ಇದ್ ಮಾಡ್ರಿ, ಮ್ಯೂಟ್ ಮಾಡ್ರಿ ಎಲ್ಲ ಬೇಗನೆ. ಓಕೆ, ಈಗ 9/10 8/9 ಇದನ್ನ 9/10 ರೀ. 9/10 ರೀ. 9/10 9/10 ರೀ. 9/10 ಏನ ದೊಡ್ಡದು ಸಾಂದು? ದೊಡ್ಡದ್ರಿ. ದೊಡ್ಡದು ಅಂತ ಹೇಳಾಕತ್ತೀರಿ. 8/9 ಸಾಣದು ಅಂತ ಹೇಳಾಕತ್ತೀರಿ. ಯಾಕ? ಯಾಕ ಸರ್ ನಾ ಅದ್ರ LCM ಮಾಡಿದಾಗ ಸರ್ 10 LCM ಬೇಡ, LCM ಬೇಡ. ಇದೆಲ್ಲ ಈಗ ನಾ ಹೇಳಾಕತ್ತಿದ್ದು LCM ಥ್ರೂ ನಿಮ್ಮಂತೂ ಮಾಡಬಹುದು. ಬಟ್ ಹಂಗ ಒಂದ್ ಕಡೆ 1/9 ಉಳಿದೈತ್ರಿ, ಒಂದ್ ಕಡೆ 1/10 ಉಳಿದೈತಿ. ರೈಟ್. ಇವನ್ ಇಲ್ಲಿ ನಿಮ್ಗ 1/10 ಏನಾಗತ್ತೈತಿ ಸಿಗದೆ ಉಳಿಯಾಕತೈತಿ. ಇಲ್ಲಿ 1/9 ಸಿಗದೆ ಉಳಿಯಾಕತೈತಿ. ಸೊ ಅದು ಗೊತ್ತಾಯ್ತು. ಓಕೆ, ನೆಕ್ಸ್ಟ್ 6th ಒನ್ ಏನಾಯ್ತು? 47/49 37/39. 47/40 2/39 ಸಿಗತ್ತೆ. ಯಾವ್ದು ಇಲ್ಲಿ? ಇದು ಡೆಫಿನೆಟ್ಲಿ ನಮ್ಗೆ ಇದು ಬೆಟರ್, ಇದು ಕರೆಕ್ಟ್. ಓಕೆ, ಸೊ ಸಮಾನ ಭಿನ್ನ ರಾಶಿಗಳ ಬಗ್ಗೆ ನೀವು ಈಗಾಗಲೇ ಹೇಳಿದೆ ನಾನು. ಇವಕ್ಕೆಲ್ಲಕ್ಕೂ ಸಮಾನ ಭಿನ್ನ ರಾಶಿಗಳನ್ನ ಬೇರೆ ಬೇರೆ ರೀತಿ ಸಮಾನ ಭಿನ್ನ ರಾಶಿಗಳನ್ನ ಬರಿಬಹುದು. ಫಾರ್ ಎಕ್ಸಾಂಪಲ್ 3/4 ಕೆಲವೊಂದು ಸಮಾನ ಭಿನ್ನ ರಾಶಿಗಳನ್ನ ಹೇಳ್ರಿ ನೋಡೋಣ. 6/8 9/9 ಓಕೆ, ಈ ಶಬ್ದ ಬರ್ಕೊಡ್ರಿ, ಸಮಾನ ಭಿನ್ನ ರಾಶಿಗಳಿಗೆ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತಾರೆ. ಬರ್ಕೊಡ್ರಿ ಎಲ್ಲರೂ. ಸಮಾನ ಭಿನ್ನ ರಾಶಿಗಳಿಗೆ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್. ಸರಿ, ಇಷ್ಟು ತಕಾರಿ ಯಾವ ಛೇದ್ ಸಣ್ಣದಿತ್ಲಕ್ರಿ ಅದನ್ನ ನಾವು ದೊಡ್ಡದಂತಿದ್ರಿ. ಈಗ ಛೇದ್ ಯಾವ್ದ ದೊಡ್ಡದಿದ್ರಿ ಅದನ್ನ ನಾವು ಈಗ ಗೊತ್ತಾಯ್ತ್ರಿ. ಛೇದಾಂಶ ಎರಡೂ ನೋಡ್ಬೇಕಾಗ್ತೈತಿ. ಕೇವಲ ಛೇದ ನೋಡಿದ್ರ ಆಗುದಿಲ್ಲ ಕೆಲಸ. ಹಾ, ಛೇದ ನಿಮ್ಗೆ ಯಾಕಂದ್ರೆ ಹಂಗಾದ್ರೆ ನೋಡ್ರಿ, ಹಂಗಾರೆ ಭಿನ್ನ ರಾಶಿ ಅರ್ಥನ ಸರಿಯಾಗಿ ತಿಳಿದಿರಲಿಲ್ಲ ಅಂತ ಅರ್ಥ ನೋಡ್ರಿ. ಅದು ಹೌದೋ ಇಲ್ಲೋ ನೋಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಪೂರ್ತಿಯಾಗಿ ನಿಮ್ಮ ಭಿನ್ನ ರಾಶಿಗಳನ್ನ ಆಳವಾಗಿ ನೀವು ಅರಗಿಸಿಕೊಂಡಿರ್ಲಿಲ್ಲ ಅಂತ ಅರ್ಥ ಆಗ್ತದೆ. ಹೌದು, ನಾವು ಎಲ್ಲ ಹಂಗಾಗಿರ್ತೀವಿ, ಸ್ಕೂಲ್ ಒಳಗೆ ಹಂಗಾಗಿರ್ತಿತ್ತು. ನಾವು ಸಹಿತ ನೀವ್ ಇಷ್ಟಾದ್ರೂ ತಿಳ್ಕೊಂಡಿದ್ವಿ. ನಮಗಂತೂ ಅವಾಗ ಅಷ್ಟು ಗೊತ್ತಾಗ್ತಿರ್ತೀರ. ಓ ಹಿಂಗೈತಿ, ಹಿಂಗ್ ಮಾಡೋದ್ರಿ, ಹಿಂಗೈತಿ. ಕೂಡಿಸ್ಬೇಕಾದ್ರೆ ಲಸ ತೆಗಿದ್ರಿ, ಹಾ ಲಸ ತೆಗೀರಿ. ಗುಣಿಸ್ಬೇಕಾದ್ರೆ ಲಸ ತೆಗಿಬೇಡ್ರಿ, ಹಾ ತೆಗಿಬೇಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತ್ರಿ, ಹ್ಞೂ ಆಕೈತ್ರಿ. ಯಾಕೆ ಆಕೈತಿ, ಏನ್ ಆಕೈತಿ, ಅದಕ್ಕೆ ಏನ್ ಕಾರಣ ಇಲ್ಲ. ಅದಾದ್ಮೇಲೆ ಏನಾಕೈತಿ, ಮುಂದೆ ಹೋದ್ಮೇಲೆ ನಿಮ್ಗೆ ಬಾಳ ತ್ರಾಸ ಆಕೈತಿ. ನಮಗ ಆಗೈತಿ ಅದು ತ್ರಾಸ. ಅದಕ್ಕ ಎದಕ್ ಅದ್ರ ಮೂಲ ಕಾರಣ ಗೊತ್ತೈತಿ ನಮ್ಗೆ. ಅದಕ್ಕೆ ನಾವು ಬೇರೆ ರೀತಿಯಿಂದ ಕಲ್ಸಾಕತ್ತೀವಿ ಅಷ್ಟೇ. ಓಕೆ, ಗುಡ್. ಆಮೇಲೆ ಇದನ್ನ ಏನ್ ಮಾಡ್ರಿ ನೀವು, ಇದೆಲ್ಲ ನಿಮ್ಗೆ ಪಕ್ಕ ಆಗ್ಬೇಕಂದ್ರೆ ಇದೊಂದ್ ಮಾಡ್ಬೇಕು ಹೋಮ್ವರ್ಕ್. ಏನಂತ, ಇದನ್ನ ಚಿತ್ರಗಳ ಮೂಲಕ ತೋರಿಸ್ಬೇಕು ನೀವು. ಚಿತ್ರಗಳ ಮೂಲಕ ಅಂದ್ರೆ ನಿಮ್ಗೆ ಯಾವತ್ತು ಗುಂಡ ಚಿತ್ರನೇ ಇರಬೇಕು, ರೊಟ್ಟಿಗತನ ಇಷ್ಟ ಮಟ್ಟ ತೆಗೆದೆಲ್ಲ ಪಿಜ್ಜಾಗತ್ತೆ ಹಂಗ ಇರ್ಬೇಕು ಅಂತಲ್ಲ. ಇದು ನೀವು ಬೇಕಾದ್ರೆ ಆಯತ ಆಕಾರದ ಚಾಕ್ಲೇಟ್ ಇಂದ ಭಾಗಗಳನ್ನಾಗೂ ಮಾಡಬಹುದು ನೀವು. ಇದನ್ನ ಹೋಮ್ವರ್ಕ್ ಇದು ಬರ್ದೆ ನೋಡಿ. ಇದೇನ್ ಮಾಡ್ಬೇಕು ನೀವು, ಪ್ರತಿಯೊಂದನ್ನು ಏನ್ ಮಾಡ್ಬೇಕು ನೀವು, ಡಯಾಗ್ರಾಮ್ ನಿಂದ ಚಿತ್ರ ತೆಗೆದು ಮಾಡ್ಬೇಕು. ಓಕೆ, ಈ ಹೋಮ್ವರ್ಕ್ ನೀವು ತೋರಿಸೋದು ಅವಶ್ಯಕತೆ ಇಲ್ಲ. ಜಸ್ಟ್ ಇವನ್ ಹೋಮ್ವರ್ಕ್ ನಾವು ಡಿಸ್ಕಸ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಕ್ಲಾಸ್. ಹೋಮ್ವರ್ಕ್ ಬಿಡಾಕ್ ಹೋಗ್ಬೇಡ್ರಿ. ಅಸೈನ್ಮೆಂಟ್ ಕೊಡ್ತೀವಿ, ಅದನ್ನ ನೀವು ಅಪ್ಲೋಡ್ ಮಾಡೋಂಕ್ರಿ ಅಂತ. ಇಲ್ಲ ಅದು
ವಾಟ್ಸ್ಆಪ್ ನಾಗ ಆಮೇಲೆ ಹೇಳ್ತೇನೆ ಅಪ್ಲೋಡ್ ಮಾಡೋದು ವಾಟ್ಸ್ಆಪ್ ನಾಗ ಬಿಡೋದು ಅಂತ. ಅವಾಗ ಅದ ಅಸೈನ್ಮೆಂಟ್ ಗಳಿಗೆ ಮಾತ್ರ. ಹೋಮ್ವರ್ಕ್ ಗಳಿಗೆ ನೀವು ಎಲ್ಲಾ ಬಿಡಾಕತ್ತೀರ ಅಂತಂದ್ರ ಇಷ್ಟು ಹುಡುಗರು ಅವ್ರು ಇಬ್ಬರೇ ನಮ್ಮಲ್ಲಿ ಬ್ಯಾಚ್ ಕೋಆರ್ಡಿನೇಟರ್ಸ್ ಇದ್ದಾರೆ. ಸೊ ಅದಕ್ಕೆ ಆಗುದಿಲ್ಲ ಅವ್ರಿಗೆ ಎಷ್ಟು ನೋಡಕ. ಸೊ ಹೋಮ್ವರ್ಕ್ ಬೇಡ. ಹೋಮ್ವರ್ಕ್ ಅನ್ನ ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಸ್ ಮಾಡ್ಬಿಡ್ತೇವೆ ನಾವು. ಯಾವ್ಯಾವ ಈಗ ನಾವು ಮಾಡಿದ್ವಲ್ಲ ಹೋದ್ಸಲ ಎಲ್ಲ ಹೋಮ್ವರ್ಕ್ ನಾವು ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ನೀವ ಕರೆಕ್ಷನ್ ಹಾಕೊಳ್ಳೋದು, ನೀವ ಚೆಕಿಂಗ್ ಹಾಕೊಳ್ಳೋದು. ನಿಮ್ಗೆ ಏನಾದ್ರು ಸಂಶಯ ಇತ್ತಂದ್ರೆ ಅಲ್ಲಿ ಸರ್ ಇದು ನಂದು ಬೇರೆ ಬಂದೈತ್ರಿ, ಯಾಕಂದ್ರೆ ಹಿಂಗ್ ಯೋಚನೆ ಮಾಡಿದೇನ್ರಿ, ಇದ್ಯಾಕೆ ಹಿಂಗ್ ನಂದು ಬೇರೆ ಬಂತ್ರಿ, ಆತರ ನೀವು ಕೇಳ್ಬಹುದು. ಅಲ್ಲಿ ನೀವ ಕರೆಕ್ಷನ್ ಹಾಕೊಳ್ಳೋದು ಹೋಮ್ವರ್ಕ್ ಅನ್ನು. ಅಸೈನ್ಮೆಂಟ್ ಮಾತ್ರ ಕಳಿಸಿ. ಓಕೆ. ಸೊ ಇಲ್ಲಿ ನೀವು ಚಿತ್ರ ತೆಗಿಬೇಕಾದ್ರೆ ಒಂದ್ ಏನೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಹಂಗಾರೆ ಸರ್ ಎಂತದ್ ಬೇಕಂತ ಚಿತ್ರ ತೆಗಿ ಅಂದಾರೆ ಅಂತ ನಾ ಏನ್ ಮಾಡ್ತೀನಿ, ಇಂಥದ್ದು ಏನಾದ್ರು ಒಂದು ಚಿತ್ರ ತೆಗಿತೇನೆ ಅಂತ. ಈ ತರ ಏನಾರ ಚಿತ್ರ ತೆಗೆದ್ಬಿಡ್ತೇನೆ. ಇದ್ರೊಳಗೆ ನಾನು 4/6 ಅಥವಾ ಈಗ 3/9 ಅನ್ನ ತೋರಿಸ್ಬೇಕು ಅಂತಂದ್ರ ಈಸಿ ಐತಿ? ಓಕೆ. ನಾನು ಏನ್ ಮಾಡ್ತೀನಿ, ಹಂಗಾದ್ರೆ ಇದೈತಲ್ಲ ಈ ಭಾಗವನ್ನ ಏನ್ ಮಾಡ್ತೇನೆ ನಾನು, ಈಗ ನಾನು 3 ಭಾಗ ಮಾಡ್ಕೋತೇನೆ. ಇದನ್ನು 2/3 ತೋರಿಸ್ಬೇಕು, 3 ಭಾಗ ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಂಡು ಹಿಂಗ ತೋರಿಸ್ತೇನೆ ನಾನು. ಇದು 2/3. ಇದು ಸರಿ ಆಕೈತೆ ನೋಡ್ರಿ. ಇದು ರಾಂಗ್ ಇದು. ಯಾಕಂದ್ರ ಸಮನಾದ ಭಾಗಗಳನ್ನ ಹಂಗಾದ್ರೆ ಮತ್ತೆ ಇಂಥ ಟ್ರಯಾಂಗಲ್ 2/3 ಮಾಡಾಕನ ಬರುದಿಲ್ಲೇನ್ರಿ ಅಂತ ಕೇಳ್ಬೋದು. ಇಲ್ಲ, ಮಾಡಕ್ ಬರ್ತೈತಿ. ಇದನ್ನ ಜೊಮೆಟ್ರಿಕಲಿ ನೀವು ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ತೆಗಿಯೋದು ಕಷ್ಟ. ಆದ್ರೆ ಡೆಫಿನೆಟ್ಲಿ ಅದ್ರ ಒಂದು 2/3 ಭಾಗ ಇರತೈತಿ. ಯಾಕಂದ್ರೆ ಅದ್ರ ವಿಸ್ತೀರ್ಣ ತಗೊಂಡ್ರೆ ಅದ್ರ 2/3 ಇದ್ದೇ ಇರ್ತೈತಿ. ಅದ್ರ ವಿಸ್ತೀರ್ಣ ಫಾರ್ ಎಕ್ಸಾಂಪಲ್ ಏನಾದ್ರು ಎಷ್ಟೇ ಬರಲಿ ಅದು 9 ಸ್ಕ್ವೇರ್ ಸೆಂಟಿಮೀಟರ್ ಬಂದಿರ್ಬೋದು, 12 ಸ್ಕ್ವೇರ್ ಸೆಂಟಿಮೀಟರ್ ಬಂದಿರ್ಬೋದು, 12.56 ಸ್ಕ್ವೇರ್ ಸೆಂಟಿಮೀಟರ್ ಬಂದಿರ್ಬೋದು, ಎಷ್ಟೇ ಬರಲಿ ಅದ್ರ 2/3 ಅನ್ನ ನಾನು ತೆಗಿಬಹುದು. ಅದ್ರ ವಿಸ್ತೀರ್ಣ ಇಷ್ಟ, ಅದ್ರ 2/3 ವಿಸ್ತೀರ್ಣ ಇಷ್ಟ ಆಕತ್ತೆ ಅಂತ ಹೇಳ್ಬೋದು. ಆದ್ರೆ ಅದನ್ನ ಡೈಗ್ರಾಮ್ಯಾಟಿಕಲಿ ನಿಮಗೆ ತೆಗಿಯೋದು ಕಷ್ಟ ಆಕತ್ತೆ ಅಷ್ಟೇ, ನಮಗೂ ಕಷ್ಟ ಆಗುತ್ತೆ. ಅದು ಡಿಪೆಂಡ್ಸ್ ಆನ್ ದ ಶೇಪ್. ಅದಕ್ಕಾಗಿ ನೀವು ನಾರ್ಮಲಿ ಯಾವ್ದು ಶೇಪ್ ಅನ್ನು ನೀವು ಎಕ್ಸಾಂಪ್ಲಿಫೈ ಮಾಡಕ ಈ ತರ ತಗೋಬಹುದು. ಫಾರ್ ಎಕ್ಸಾಂಪಲ್ ಈ ತರ ತಗೋಬಹುದು. ಇದು ನೋಡಿ 1/2 ಅನ್ನು ನೀವು ಈ 2 ರೀತಿಯಿಂದ ತೋರಿಸಬಹುದಾಗಿತ್ತು. ಹೌದು ಇಲ್ಲೋ? ಹಿಂಗೂ ತೋರಿಸಬಹುದು. ಸೊ ಬಿ ಕ್ರಿಯೇಟಿವ್ ಇರ್ರಿ. ಬೇರೆ ಬೇರೆ ತರದ್ ನೀವು ಮಾಡ್ಕೊಳಕ್ ಟ್ರೈ ಮಾಡ್ರಿ. ಬಟ್ ಡೋಂಟ್ ಮೇಕ್ ದಿಸ್ ಅದ್ರ ಮಿಸ್ಟೇಕ್ ಮಾಡಕ್. ಹಿಂಗೂ ಮಾಡ್ಬೋದು ನೋಡ್ರಿ. 1/2 ಇದಾಗ ಹಿಂಗೂ ಮಾಡ್ಬೋದು. 1/2 ಇದಾಗ ಬಾಳ ಈಸಿ ಐತಿ. 1/2 ಇದಾಗ ಬಾಳ ಈಸಿ ಐತಿ. ಆದ್ರೆ ಉಳಿದ ಕಡೆ ಸ್ವಲ್ಪ ನಿಮ್ಗೆ ಏನಾಗ್ತೈತಿ, ಕರೆಕ್ಟ್ ಆದ ಕೆಲವೊಂದು ಶೇಪ್ ಗಳನ್ನ ಮಾತ್ರ ತಗೊಂಡಾಗ ನಿಮ್ಗೆ ಈಸಿ ಆಗ್ತೈತಿ. ಓಕೆ, ಗುಡ್. ಸೊ ಫೈನ್. ಸೊ ಈಗ ನಾವೇನ್ ಮಾಡೋಣ, ಇದನ್ನು ಹೋಮ್ವರ್ಕ್ ತಕೊಳ್ಳಿ. ಓಕೆ. ಸೊ ಇವನ್ ಏನ್ ಮಾಡೋದು, ಹೋಲಿಸ್ಬೇಕು. 5/9 ಮತ್ತು 7/12. ಇದನ್ನ ಹೋಮ್ವರ್ಕ್ ಇದನ್ನ ಕೊಡ್ತೀನಿ. ಓಕೆ ಸರ್, ಬರ್ಕೊಂಡ್ಬಿಟ್ಟಿದ್ ಬರೀ 5/9 ಮತ್ತು 7/12. ಸರ್ ಇದ್ ಏನ್ ಮಾಡುದ್ರಿ? ಹೋಲ್ಸೋದು, ಯಾವ್ದು ಸಣ್ಣದು ಯಾವ್ದು ದೊಡ್ಡದು. ಓಕೆ ಓಕೆ. ಇಲ್ಲಿ ಸೇದ ನೋಡಿ ಹೇಳೋದವು. ಇದನ್ನ ನೋಡಿ ಓಕೆ, ನಿಮ್ಗೆ ಹಂಗ ಆಮೇಲೆ ಮಾಡೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕ್ವಿಕ್ ಆಗಿ ಸಂಕಲನ ಮತ್ತು ವ್ಯವಕಲನ ಅಷ್ಟು ನೋಡೋಣ ಅಂತ. ಏನೇನ್ ಆಕತಿ ಯಾವಾಗ. ಈ ಕ್ಲಾಸ್ ಲೇಟ್ ಆಗೈತಿ ಎಲ್ಲರಿಗೂ ಊಟಕ್ಕೆ. ನೆಕ್ಸ್ಟ್ ಕ್ಲಾಸ್ ಎನಿವೆ ಯಾವಾಗ ಐತಿ? ನಾಳೆನ ಐತಿ. ನಾಳೆ ಬಿಟ್ಟು ಸರ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಬಾಯ್ ಸರ್. ಬಾಯ್. ನಾಳೆ ಟೈಮಿಂಗ್